ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಬಾಬುರು ಹೇಳ್ತಾರೆ, ನಾವು ಮಕ್ಕಳು ಬಾಬರವರ ಅತ್ಯಂತ ಪ್ರೀತಿಯ ಮುದ್ದಿನ ಮಕ್ಕಳಾಗಿದ್ದೇವೆ. ಪ್ರತಿ ಮುರುಳಿನಲ್ಲೂ ಬಾಬುವ್ರು ನಮಗೆ ಎಷ್ಟೊಂದು ಟೈಟಲ್ಗಳನ್ನ ಕೊಟ್ಟಿದ್ದಾರೆ. ಯಾವುದೇ ಒಂದು ಮುರಳಿ ಯಾವುದರಲ್ಲಿ ನಮಗೆ ಟೈಟಲ್ ಕೊಡದೇನೆ ಇರುವಂತಹ ಮುರಳಿ ಯಾವುದೂ ಇಲ್ಲ. ಹೊಸ ಟೈಟಲ್ ಏನಾದರೂ ಇದ್ದೇ ಇರುತ್ತೆ ಮುರಳಿನಲ್ಲಿ. ಆ ಟೈಟಲ್ಸನ್ನು ನಾವು ಲಿಸ್ಟ್ ಏನಾದರೂ ತೆಗಿಯೋಕ್ಕೆ ಹೋದರೆ ತುಂಬ ದೊಡ್ಡ ಲಿಸ್ಟ್ ಆಗುತ್ತೆ. ಅದು ಇದರಿಂದ ಏನು ಸಿದ್ಧ ಆಗುತ್ತೆ ಅಂದರೆ, ಬಾಬುರ್ದು ನಮ್ಮ ಮಕ್ಕಳ ಮೇಲೆ ತುಂಬ ಪ್ರೀತಿ ಇದೆ. ಇದು ಪ್ರೀತಿಯ ಲಕ್ಷಣ. ಪರಮಾತ್ಮ ಪ್ರೀತಿ ಅಂದರೆ ಏನು ಅನ್ನುವಂಥದ್ದು, ಪರಮಾತ್ಮ ನಮಗೆ ಆತ್ಮಗಳಿಗೆ ಹೇಗೆ ಪ್ರೀತಿ ಕೊಡ್ತಾರೆ, ಆ ಬಾಬುರವರ ಮುರಳಿಯಿಂದಲೇ ನಮಗೆ ಅರ್ಥ ಆಗ್ತದೆ. ಒಂದು ವೇಳೆ ಹೇಳಿದ್ರೆ, ಪ್ರತಿ ಮುರಳಿಯೂ ಭಗವಂತನ ಒಂದು ಪ್ರೇಮ ಪತ್ರ ಆಗಿದೆ ನಮಗೆ. ಹಂಗೆ ಹೇಳಿದ್ರೆ ಅದೇನು ಅತಿಶಕ್ತಿ ಅನ್ನಿಸೋದಿಲ್ಲ. ಬಾಬಾ ನಮಗೆ ಮಕ್ಕಳನ್ನು ಎಷ್ಟು ಶ್ರೇಷ್ಠವಾದ ಸ್ಥಿತಿಯಿಂದ ನೋಡ್ತಾರೆ, ಯಾವ ರೂಪದಿಂದ ನಮ್ಮನ್ನು ನೋಡಲಿಕ್ಕೆ ಇಷ್ಟಪಡ್ತಾರೆ, ಯಾವ ಸ್ಥಿತಿಯಲ್ಲಿ ನಮ್ಮನ್ನು ನೋಡಲಿಕ್ಕೆ ಇಷ್ಟಪಡ್ತಾರೆ, ಅದೆಲ್ಲವೂ ಮುರಳಿಯಿಂದನೇ ಗೊತ್ತಾಗ್ತದೆ. ಆದರೆ ನಾವು ಅದರ ರಿಟರ್ನನ್ನು ಎಷ್ಟು ಕೊಡ್ತೀವಿ, ನಾವು ನಮ್ಮನ್ನು ನಾವೇ ಪ್ರಶ್ನಿಸ್ಕೊಳ್ಬೇಕು. ಅದರ ರಿಟರ್ನ್ ನಾವು ಏನು ಕೊಡಬಹುದು? ಬಾಬುರು ಹೇಳ್ತಾರೆ, ಅಷ್ಟೇ ಪ್ರೀತಿಯನ್ನು ಬಾಬುವ್ರಿಗೆ ನಾವು ಅಷ್ಟು ತೋರಿಸ್ತಾ ಇದ್ದೇವಾ? ನಮ್ಮನ್ನು ನಾವೇ ಕೇಳ್ಕೊಳ್ಳೋಣ. ಬಾಬಾ ಅಂತೂ ತುಂಬ ಪ್ರೀತಿ ಮಾಡ್ತಾರೆ ನಮ್ಮನ್ನು, ಆದರೆ ನಾವು ಎಷ್ಟು ಬಾಬುವ್ರನ್ನ ಪ್ರೀತಿ ಮಾಡ್ತೇವೆ? ಆ ಪ್ರೀತಿಯ ಒಂದು ಪ್ರಮಾಣ ಏನು? ನಾವು ಹೇಳ್ತೀವಿ ನಮಗೆ ಬಾಬು ಜೊತೆ ಭಾಳ ಪ್ರೀತಿ ಇದೆ, ಅದರ ಪ್ರತ್ಯಕ್ಷ ಪ್ರಮಾಣ ಏನು? ಪ್ರಮಾಣ ಬೇಕಲ್ವಾ? ಬಾಬುರವರು ಏನೂ ಕೇಳಲ್ಲ ನಮ್ಮಿಂದ, ಏನೂ ಇಚ್ಛಿಸೋದಿಲ್ಲ. ಬಸ್ ಇಷ್ಟ ಹೇಳ್ತಾರೆ, ಮಕ್ಕಳೇ ನನ್ನ ಪ್ರೀತಿನಲ್ಲಿ ನೀವು ಸಮಾವೇಶಗೊಳ್ಳ್ರಿ. ನಾನೇನು ನಿಮಗೆ ಪ್ರೀತಿ ಕೊಡ್ತಾ ಇದ್ದೇನೆ, ಆ ಪ್ರೀತಿಯಲ್ಲಿ ಸಮಾವೇಶಗೊಳ್ಳ್ರಿ. ಹೇಗೆ ಸಮಾವೇಶಗೊಳ್ಳಬೇಕು? ಇವತ್ತಿನ ಅದು ವಿಷಯ ಆಗಿದೆ. ಪರಮಾತ್ಮನ ಪ್ರೀತಿಯಲ್ಲಿ ಸಮಾವೇಶಗೊಳ್ಳುವಂಥ ಪದ್ಧತಿ ಯಾವುದು? ಸಮಾವೇಶಗೊಳ್ಳಲಿಕ್ಕೋಸ್ಕರ, ಅವರ ಪ್ರೀತಿಯಲ್ಲಿ ಲೀನ ಆಗಲಿಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಸಮಾನ ಆಗಬೇಕು. ಇದು ತುಂಬ ಅವಶ್ಯಕ, ಜರೂರಿ ಮಾತು. ಪ್ರೀತಿಯಲ್ಲಿ ಲೀನ ಆಗಬೇಕು ಅಂತಂದರೆ ಯಾವ ಪ್ರಕಾರವಾಗಿ ಸ್ಥೂಲ ರೂಪದಲ್ಲಿ ನೋಡ್ತೀವಿ. ನಮ್ಮ ಹತ್ರ ನೀರಿದೆ ಅಂದರೆ, ಒಂದು ವೇಳೆ ಅದರಲ್ಲಿ ನಾವು ಎಣ್ಣೆ ಹಾಕಿದರೆ ಎಣ್ಣೆ ನೀರಿನಲ್ಲಿ ಲೀನ ಆಗೋದಿಲ್ಲ. ಅದರ ಡೆನ್ಸಿಟಿ ಕೆಪಾಸಿಟಿ ಬೇರೆ ಇರ್ತದೆ, ಅದು ಭಿನ್ನದಾಗಿದೆ. ಅದು ಮೇಲೇ ತೇಲತ್ತೆ ಹೊರತು ಲೀನ ಆಗೋದಿಲ್ಲ. ನೀರಿಗೆ ಹಾಕಿದರೆ ಅದು ಲೀನ ಆಗುತ್ತೆ. ಅರ್ಥಾತ್ ಒಂದು ವೇಳೆ ನಾವು ಲೀನ ಆಗಬೇಕು ಪ್ರೀತಿಯಲ್ಲಿ, ಅವರಂತೆ ನಾವು ಆಗಬೇಕಾಗತ್ತೆ. ಅವರಂತೆ ಬಾಬನಂತೆ ಆಗೋದಿಲ್ಲ ಅಂದರೆ ಬಾಬನ ಪ್ರೀತಿಯಲ್ಲಿ ಲೀನ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಭಗವಂತನ ನಾವು ಎಷ್ಟೇ ನೆನಪು ಮಾಡ್ತೇವಂದರೂ ಭಕ್ತಿ ಮಾರ್ಗದಲ್ಲೂ ತುಂಬ ನೆನಪು ಮಾಡಿದ್ದೇವೆ, ನವದಾ ಭಕ್ತಿ ಮಾಡಿದ್ದೇವೆ. ನವದಾ ಭಕ್ತಿ ಮಾಡೋರು ಎಷ್ಟು ನೆನಪು ಮಾಡ್ತಾರೆ ಭಗವಂತನನ್ನು.
ಆದರೆ ಎಷ್ಟು ನೆನಪುಗಳಲ್ಲೂ ಎಷ್ಟೋ ಪ್ರಕಾರಗಳಿವೆ ಗೊತ್ತಿವೆ ಅಲ್ವಾ ನಿಮಗೆ? ಯಾವಾಗ ನಾವು ನೆನಪು ಅಂತ ಹೇಳ್ತೇವೆ, ಎಷ್ಟು ಪ್ರಕಾರದ ನೆನಪುಗಳಿರ್ತವೆ. ಒಂದು ನೆನಪಾಗಿದೆ ಸ್ವಾರ್ಥದ ನೆನಪು. ಯಾವುದೋ ಒಬ್ಬ ವ್ಯಕ್ತಿ ನೆನಪು ಮಾಡ್ತಾ ಇದ್ದೀವಿ ಅಂತಂದರೆ ಯಾಕೆ ನೆನಪು ಮಾಡ್ತೇವೆ? ಅವರಿಂದ ಏನೋ ಒಂದು ಸಿಗೋದಿದೆ, ಏನೋ ಒಂದು ಸ್ವಲ್ಪ ಪ್ರಾಪ್ತಿ ಪಡ್ಕೊಳ್ಳೋದಿದೆ. ಎಷ್ಟೋ ಬಾರಿ ಹೀಗಾಗ್ತದೆ. ಇಂಥ ಯಾವುದೋ ಒಬ್ಬ ವ್ಯಕ್ತಿ ನೆನಪು ಮಾಡ್ತಾ ಇದ್ದೇವೆ ಅಂದರೆ, ಒಂದು ವೇಳೆ ಆ ವ್ಯಕ್ತಿ ನಮ್ಮ ಹತ್ರ ಬಂದುಬಿಟ್ಟ ಅಂತಂದರೆ, ಯಾವಾಗ ಬಂದು ತಲುಪಿಟ್ಟಿರ್ತಾನೆ, ನಮ್ಮ ಬಾಯಿಂದ ಸಹಜವಾಗಿ ನಾನು ನಿಮಗೆ ಎಷ್ಟು ನೆನಪು ಮಾಡ್ತಾ ಇದ್ದೆ, ನಾನು ನಿಮಗೆ ಎಷ್ಟು ನೆನಪು ಮಾಡ್ತಾ ಇದ್ದೆ ಅಂತ ಹೇಳ್ತೀವಿ. ಈ ವಾಕ್ಯವನ್ನು ಯಾವಾಗ ಆ ವ್ಯಕ್ತಿ ಕೇಳ್ತಾನೆ, ಅವ್ರ ರಿಯಾಕ್ಷನ್ ಏನಾಗುತ್ತೆ? ನನ್ನನ್ನು ನೀವು ನೆನಪು ಮಾಡ್ತಿದ್ದೀರಾ? ಎದಕ್ಕೆ ನೆನಪು ಮಾಡ್ತಾ ಇದ್ರಿ? ನನ್ನಿಂದ ಏನು ಕೆಲಸ ಇದೆ ಅಂದರೆ, ಕೆಲಸ ಇದ್ದಾಗ ನೆನಪು ಮಾಡ್ತೀವಿ, ಹಾಗೆ ಸುಮ್ಮನೆ ನೆನಪು ಮಾಡೋದಿಲ್ಲ. ಎಷ್ಟು ಜನರನ್ನ ನೆನಪು ಮಾಡ್ತೀವಿ? ಯಾರ ಜೊತೆ ನಮ್ಮ ಕೆಲಸ ಇದೆಯೋ ಅವಶ್ಯವಾಗಿ ಅವ್ರನ್ನೇ ನೆನಪು ಮಾಡ್ತೀವಿ. ಅದಕ್ಕೆ ಅಂಥ ನೆನಪಿಗೆ ಸ್ವಾರ್ಥದ ನೆನಪು ಅಂತ ಹೇಳಲಾಗ್ತದೆ. ಯಾಕೆಂದರೆ ನಮಗೆ ಅವರಿಂದ ಏನೋ ಬೇಕಾಗಿದೆ, ಅದಕ್ಕೋಸ್ಕರ ಆ ವ್ಯಕ್ತಿನೇ ನಮಗೆ ಬಂದರೆ ಒಳ್ಳೆಯದು, ಆ ವ್ಯಕ್ತಿಯಿಂದ ನಮಗೆ ಇಂಥದ್ದು ಸಿಗುತ್ತೆ ಅಂತೇಳಿ ಅದಕ್ಕಾಗಿ ನೆನಪು ಮಾಡ್ತೇವೆ. ಆ ನೆನಪೇನಾಯಿತು? ಸ್ವಾರ್ಥದ ನೆನಪಾಯಿತು. ಆ ಸ್ವಾರ್ಥದ ನೆನಪಿಗೆ ಎಲ್ಲಿರ್ತದೆ? ಭಗವಂತನೂ ಸ್ವಾರ್ಥದಿಂದ ಎಷ್ಟು ನೆನಪು ಮಾಡೋಕ್ಕೆ ಸಾಧ್ಯ? ಒಬ್ಬ ವಿದ್ಯಾರ್ಥಿ ಇರ್ತಾನೆ, ಅವನಿಗೆ ಪರೀಕ್ಷೆ ಕೊಡಬೇಕಾಗಿರ್ತದೆ, ಮಂದಿರಕ್ಕೆ ಹೋಗ್ತಾನೆ, ಭಗವಂತ ನನಗೆ ಪಾಸ್ ಮಾಡು ಅಂಥೇಳಿ ಹೋಗ್ತಾನೆ. ಇದು ಸ್ವಾರ್ಥದ ನೆನಪಾಯಿತು. ಇಲ್ಲದ್ರೆ ಅವನು ಯಾವತ್ತಿಗೂ ಮಂದಿರಕ್ಕೆ ಹೋಗಲ್ಲ. ಪರೀಕ್ಷೆಗೋಸ್ಕರ ಅವನು ಪರೀಕ್ಷಾ ದಿನ ಇದೆ, ಪರೀಕ್ಷಾ ಹಾಲಲ್ಲಿ ಹೋಗಬೇಕಾಗಿದೆ, ಪರೀಕ್ಷೆ ಕೊಡಬೇಕಾಗಿದೆ, ಅದಕ್ಕೋಸ್ಕರ ಮೊದಲು ಮಂದಿರಕ್ಕೆ ಹೋಗ್ತಾನೆ, ಭಗವಂತ ನನ್ನ ನೀನು ಪಾಸ್ ಮಾಡು ಅಂಥೇಳಿ. ಯಾವುದೇ ವಸ್ತುವನ್ನು ಸ್ವಾರ್ಥದಿಂದ ನೆನಪು ಮಾಡಿದ್ರೆ, ಸ್ವಾರ್ಥ ಇದೆ ಅಂದಾಗಲೂ ಭಗವಂತ ನೆನಪು ಮಾಡ್ತೇವೆ. ಏನೋ ಬೇಕಾಗಿರ್ತದೆ, ಏನೋ ವಸ್ತು ಬೇಕಾಗಿರ್ತದೆ, ನಾವು ಭಗವಂತನ ಹತ್ರ ಕೇಳಿದರೆ ಭಗವಂತ ನಮ್ಗೆ ಕೊಡ್ತಾನೆ ಅಂತ ಸ್ವಾರ್ಥದಿಂದ ನೆನಪು ಮಾಡ್ತೇವೆ. ಒಂದು ಸ್ವಾರ್ಥದ ನೆನಪು. ಇದಕ್ಕೆ ನಾವು ಹೇಳುತ್ತೇವೆ, ನೆನಪು ಮಾಡ್ತೇವೆ, ಇದಕ್ಕೂ ನೆನಪು ಅಂತಲೇ ಹೇಳಲಾಗ್ತದೆ. ಇನ್ನೊಂದು ನೆನಪಿದೆ, ನೆನಪು ತಾನಾಗಿ ನೆನಪು ಬರ್ತದೆ, ತನ್ನಷ್ಟಕ್ಕೆ ತಾನೇ ನೆನಪು ಬರ್ತದೆ. ನಾವು ನೆನಪು ಮಾಡಲ್ಲ. ನೆನಪು ಮಾಡಬೇಕಾದ್ರೆ ಸ್ವಲ್ಪ ಕಷ್ಟಪಡಬೇಕು, ಆದರೆ ನೆನಪು ತನ್ನಿಂದ ತಾನೇ ಬರ್ತದೆ, ತನ್ನಷ್ಟು ತಾನೇ ನೆನಪು ಬರ್ತದೆ. ಯಾಕೆ ನೆನಪು ಬರ್ತದೆ? ಯಾಕೆಂದರೆ ಅವ್ರ ಜೊತೆಗೆ ಸ್ನೇಹ ಇದೆ. ನಮಗೆ ಯಾವುದೇ ವ್ಯಕ್ತಿ ಜೊತೆಗೆ ಸ್ನೇಹ ಇದೆ ಅಂದರೆ, ಪ್ರೀತಿ ಇದೆ ಅಂದರೆ, ಆ ವ್ಯಕ್ತಿಯ ನೆನಪು ಬರ್ತದೆ, ತಾನಾಗಿ ನೆನಪು ಬರ್ತದೆ. ಆದರೆ ಒಂದು ಮೂರನೇ ಪ್ರಕಾರದ ನೆನಪು ಇದೆ. ಅದು ನೆನಪಾಗಿದೆ. ಆ ನೆನಪು ಸತಾಯಿಸುತ್ತೆ. ಯಾವಾಗ ಸತಾಯಿಸ್ತದೆ? ಅದನ್ನು ನಾವು ಮರೆಯೋಕ್ಕೆ ಇಷ್ಟಪಟ್ಟರೂ ಮರೆಯೋಕ್ಕಾಗಲ್ಲ. ಆ ನೆನಪು ನಮಗೆ ಸತಾಯಿಸ್ತಾ ಇರ್ತದೆ. ಲೌಕಿಕದಲ್ಲಿ ಯಾರೋ ಒಬ್ಬ ಸಂಬಂಧಿ ಇರ್ತಾರೆ, ತುಂಬ ಪ್ರೀತಿಯುಳ್ಳವನಾಗಿದ್ದರೆ, ತುಂಬ ಹತ್ತಿರದ ಸಂಬಂಧಿಯಾಗಿದ್ದರೆ, ಅವನು ಶರೀರ ಬಿಟ್ಟಂತಂದರೆ ಅವ್ರನ್ನ ಮರೆಯೋಕ್ಕಾಗಲ್ಲ. ಆ ನೆನಪು ಸತಾಯಿಸ್ತಾ ಇರ್ತದೆ, ಬರ್ತಾ ಇರ್ತದೆ. ಅವ್ರ ವಸ್ತುಗಳನ್ನು ನೋಡಿದರೆ ಅವ್ರ ನೆನಪು ಬರ್ತದೆ, ಅವ್ರ ಮಾತುಗಳು ನೆನಪು ಮಾಡಿದರೂ ಮತ್ತು ನೆನಪು ಸತಾಯಿಸ್ತದೆ, ಮರೆಯೋಕ್ಕೆ ಆಗಲ್ಲ. ಇದು ನೆನಪು ಏನು ಸತಾಯಿಸುವಂಥದ್ದಿದೆ ಅಲ್ಲ, ಇದು ಸಂಬಂಧ ಇರೋದರಿಂದ ನೆನಪು ಬರ್ತದೆ. ಇಲ್ಲಾಂದರೆ ಯಾಕೆ ಸತಾಯಿಸ್ತದೆ ಅದು? ಇಂಥ ಒಂದು ಏನೋ ಸಂಬಂಧ ಇದೆ, ಮಗ ಆಗಿರ್ಬೋದು, ಪತಿ ಆಗಿರ್ಬೋದು,
ಏನೋ ಒಂದು ಸಂಬಂಧ ಇದೆ ಹತ್ತಿರದ್ದು. ಅವನು ಜಗತ್ತಿನಿಂದ ಹೊರಟೋಗ್ಬಿಟ್ಟಿದ್ದಾನೆ. ಆ ನೆನಪು ನಮಗೆ ಸತಾಯಿಸ್ತದೆ, ಮರೆತರೂ ಕೂಡ ಮರಿಲಿಕ್ಕಾಗೋದಿಲ್ಲ. ಹಾಗಾದರೆ ಬಾಬನ ನೆನಪು ಹೇಗಿರ್ಬೇಕು ಹೇಳಿ? ಕೇವಲ ನೆನಪು ಮಾಡ್ತೇವಂದರೆ ಸ್ವಾರ್ಥದ ನೆನಪಾಯಿತು. ಅನೇಕ ಮಕ್ಕಳು ಸ್ವಾರ್ಥವಶದಿಂದ ಬಾಬಾ ನೆನಪು ಮಾಡ್ತಾರೆ. ಬಾಬಾ ನನಗೆ ಈ ಕೆಲಸ ಮಾಡಿಕೊಡು, ಬಾಬಾ ಇಂಥ ಕೆಲಸ ಆಗಬೇಕು. ಅದು ಸ್ವಾರ್ಥದಿಂದ ಬಾಬಾವ್ರನ್ನ ನೆನಪು ಮಾಡ್ತೀವಿ ಅಂದರೆ ಒಂದು ವ್ಯಾಪಾರ ಮಾಡ್ದಂಗೆ. ಭಕ್ತಿ ಮಾರ್ಗದಲ್ಲೂ ಸ್ವಾರ್ಥದಿಂದ ನೆನಪು ಮಾಡ್ತಿದ್ವಲ್ಲ, ಅದರಲ್ಲಿ ಒಂದು ವ್ಯಾಪಾರ ಮಾಡ್ತಿದ್ವಿ. ಭಗವಂತ ನನಗೆ ಈ ಕೆಲಸ ಮಾಡಿಕೊಟ್ರೆ ನಾನಿಷ್ಟು ಪ್ರಸಾದ ಅರ್ಪಿಸ್ತೀನಿ. ಹಾಗೆ ಹಾಗೆ ಬಾಬನ ಮಕ್ಕಳು ಹಾಗೆ ಮಾಡ್ತಾರೆ. ನನಗೆ ಬಾಬೂರ್ನ ಭೋಗ ಮಾಡಿಸ್ಬೇಕು, ಯಾಕೆಂದರೆ ನಾನು ಈ ಕೆಲಸ ನಿಂತ್ಕೊಂಡಿದೆ, ಬಾಬೂರಿಗೆ ಭೋಗ ಮಾಡಿಸ್ತೀನಿ, ಆವಾಗ ನನಗೆ ಈ ಕೆಲಸ ಆಗತ್ತೆ. ಇದು ಸ್ವಾರ್ಥದ ನೆನಪಾಯ್ತಲ್ವಾ? ಕೆಲಸ ಆಗಬೇಕು ಅಂತ ಹೇಳಿ ನಾವು ಭೋಗ ಮಾಡಿಸ್ತೀವಿ. ಕೆಲವರು ಸುಮ್ಮನೆ ಹಾಗೇ ಭೋಗ ಮಾಡ್ತಾರೆ. ಬಾಬಾವ್ರ ಮೇಲೆ ಪ್ರೀತಿ ಇದೆ, ಆ ಭೋಗಕ್ಕೋಸ್ಕರ ಕೊಡ್ತಾರೆ ಪ್ರೀತಿಯಿಂದ. ಈ 3 ಪ್ರಕಾರದ ನೆನಪೇನಿದಾವಲ್ಲ, ವಾಸ್ತವವಾಗಿ ಅವೆಲ್ಲ ಶ್ರೇಷ್ಠವಾದ ನೆನಪುಗಳಲ್ಲ. ಏನು 4ನೇ ನೆನಪಿದೆಯಲ್ಲ, ಅಳವಡಿಸಿಕೊಳ್ಳಂತಹ ಲೀನ ಆಗಿರುವಂತಹ ನೆನಪು. ಸತಾಯಿಸುವಂಥದ್ದು ಅಲ್ಲ, ತನ್ನಿಂದ ನೆನಪು ಬರುವಂಥದ್ದಲ್ಲ, ಲೀನ ಆಗಿರುವಂಥ ನೆನಪು. ಇದು ದುಃಖನೂ ಕೊಡ್ಬೋದು. ಸ್ವಾರ್ಥದ ನೆನಪು ನನ್ನ ಕೆಲಸ ಆಗಲಿ ಅಂತ ಮಾಡುವಂಥದ್ದು. ಕೆಲಸ ಆಗಲಿಲ್ಲ ಅಂದರೆ ನಾನು ಅವ್ರಿಗೆ ಎಷ್ಟು ನೆನಪು ಮಾಡಿದ್ರೆ ಈ ಕೆಲಸನೇ ಮಾಡಲಿಲ್ಲ, ಅವ್ರಿಗೆ ಕೆಲಸ ಮಾಡಿಕೊಡ್ಲಿಲ್ಲ, ಎಷ್ಟು ನಾನು ಅವ್ರಿಗೆ ಹೇಳಿದೆ ಆದರೂ ಅವರು ಮಾಡಿಕೊಡ್ಲಿಲ್ಲ. ಆ ನೆನಪಲ್ಲಿ ಸುಖ ಇಲ್ಲ, ದುಃಖನೂ ಇದೆ ಅದರಲ್ಲಿ. ಕೆಲವು ಬರೀ ತನ್ನಿಂದ ತಾನೇ ನೆನಪು ಬರುವಂಥದ್ದು. ಸ್ನೇಹದಿಂದ ನೆನಪು ಬರ್ತಾಯಿದೆ. ಸ್ನೇಹ ಏನು ಯಾವಾಗ ಉತ್ಪನ್ನ ಆಗುತ್ತಂದರೆ ಯಾವಾಗ ಅವ್ರ ಗುಣ ನೋಡ್ತೀವಿ, ಏನೋ ಒಂದು ವಿಶೇಷತೆಯನ್ನು ಕಂಡುಕೊಳ್ತೀವಿ, ಅವ್ರ ಜೊತೆಗೂ ಸ್ವಲ್ಪ ಸ್ನೇಹ ಆಗತ್ತೆ. ಒಂದು ಮಕ್ಕಳ ಜೊತೆಗೂ ಸ್ನೇಹ ಇರ್ತದೆ. ತುಂಬ ಪ್ರೀತಿಯಿಂದ ಮಗಳನ್ನಾಗ್ತಾನೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಆ ಮಗುವಿನ ಜೊತೆಗೆ ಸ್ನೇಹ ಏರ್ಪಡ್ತದೆ. ಏನೋ ಒಂದು ವಿಶೇಷತೆ ಇದೆ ಅಥವಾ ಒಂದು ಗುಣ ಇದೆ, ಆವಾಗ ನಾವು ಅವರ ನೆನಪನ್ನು ಮಾಡ್ತೀವಿ, ಅವ್ರ ನೆನಪು ಬರ್ತದೆ. ಇವತ್ತು ಒಂದು ವಿಶೇಷತೆ ನೋಡಿದ್ವಿ, ಸ್ನೇಹ ಆಯಿತು. ನಾಳೆ ಅವನಲ್ಲಿ ಒಂದು ಅವಗುಣ ನೋಡಿದ್ವಿ, ಅವಾಗೆಲ್ಲ ಏನಾಗುತ್ತೆ, ತಿರಸ್ಕಾರ ಬರ್ತದೆ. ಈ ವ್ಯಕ್ತಿ ಹಿಂಗಿದ್ದಾನೆ ಅಂಥೇಳಿ. ಮಾತಂತೂ ಒಳ್ಳೊಳ್ಳೆ ಮಾತು ಮಾತಾಡ್ತಾರೆ, ಅವ್ರ ವ್ಯವಹಾರ ಚೆನ್ನಾಗಿಲ್ಲ. ಹೀಗೆ ವಿಚಾರ ಮಾಡಿದ್ವಿ ಅಂದರೆ ಆ ಸ್ನೇಹದ ನೆನಪೇನಿದೆಯಲ್ಲ ಅದು ಸಮಾಪ್ತಿ ಆಗಿಬಿಡ್ತದೆ. ಸತಾಯಿಸುವಂಥ ನೆನಪಂತೂ ದುಃಖದಾಯಿನೇ ಇರ್ತದೆ. ಅದು ಸಂಬಂಧಿಗಳ ನೆನಪು. ಏಕೆಂದರೆ ಅವನ್ನ ಮರಿಲಿಕ್ಕೆ ಇಷ್ಟಪಡ್ತಿರ್ತೀವಿ, ಅದು ನೆನಪು ಬರ್ತಾ ಇರ್ತದೆ, ಮನಸ್ಸನ್ನು ತನ್ನ ಕಡೆಗೆ ಸೆಳ್ಕೊಳ್ತಾ ಇರ್ತದೆ. ಆವಾಗ ಅದು ನಾವು ಮರಿಲಿಕ್ಕೆ ಆಗ್ತಾ ಇರೋದಿಲ್ಲ. ಬಾಬುವ್ರು ಹೇಳ್ತಾರೆ, ಈ 3 ಪ್ರಕಾರದ ನೆನಪುಗಳು ಕೊನೆಗೆ ದುಃಖ ಕೊಡ್ತವೆ, ಆದರೆ ಲೀನಾಗುವಂಥ ನೆನಪೇನಿದೆಯಲ್ಲ, ಇದು ಅತ್ಯಂತ ಶ್ರೇಷ್ಠವಾದ ನೆನಪಾಗಿದೆ. ಯಾರೋ ಒಂದು ಒಳ್ಳೆ ಮಾತನ್ನು ಹೇಳಿದ್ರು. ಯಾರ ಹತ್ರ ಒಂದು ಚಿಕ್ಕ ಲೋಟ ಇತ್ತು, ಆ ಲೋಟದಲ್ಲಿ ಒಂದು ಸಣ್ಣ ರಂಧ್ರ ಇತ್ತು. ಅದನ್ನು ನೀವು ನೀರಲ್ಲಿ ಹಾಕಿ ನೀರನ್ನ ತಗೊಂಡ್ರೆ ಆ ಛೇದದಿಂದ ನೀರು ಹರಿತಾ ಇರ್ತದೆ. ಆ ಪಾತ್ರೆ ಯಾವತ್ತೂ ತುಂಬೋದಿಲ್ಲ, ಯಾಕೆಂದರೆ ಆ ಛೇದದಿಂದ ನೀರು ಹೋಗ್ತಾ ಇರ್ತದೆ. ಒಂದು ವೇಳೆ ಆ ಲೋಟ ತುಂಬಿತ್ತು ಅಂತಂದರೆ ಅದರ ಪದ್ಧತಿ ಏನು? ಅದರ ಪದ್ಧತಿ ಏನಾಗಿದೆ?
ಅದಕ್ಕೆ ಸದಾ ತುಂಬಿರ್ಬೇಕಂದ್ರೆ ಆ ಪಾತ್ರೆನ ನೀರಿನಲ್ಲೇ ಬಿಟ್ಬಿಡಬೇಕು. ಅದರಲ್ಲೇ ಬಿದ್ದಿತ್ತಂದರೆ ನೀರು ಹೊರಗಡೆ ಬರೋದೇ ಇಲ್ಲ, ಛೇದ ಇದ್ರೂ ಹೊರಗಡೆ ಬರೋದಿಲ್ಲ. ಯಾಕೆಂದರೆ ಅದರಲ್ಲೇ ಮುಳುಗಿ ಹೋಗ್ಬಿಟ್ಟಿದೆ ಅದು, ಬಾಲ್ಟಿನಲ್ಲೇ ಮುಳುಗಿ ಹೋಗ್ಬಿಟ್ಟಿದೆ ಅದು, ಯಾವಾಗಲೂ ತುಂಬಿಕೊಂಡೇ ಇರುತ್ತೆ ಅದು. ಅದಕ್ಕೋಸ್ಕರ ಬಾಬುರು ಹೇಳ್ತಾರೆ, ಅಳವಡಿಸಿಕೊಳ್ಳಲ್ಪಟ್ಟಂಥ ಲೀನಾಗಿರುವಂತಹ ನೆನಪು ಸ್ವಾರ್ಥವಾಗಿರೋದಿಲ್ಲ. ಲೀನಾಗಿರುವಂಥ ನೆನಪಿನಲ್ಲಿ ಏನೂ ಕೇಳಬೇಕಾಗಿರೋದಿಲ್ಲ, ಬೇಡಬೇಕಾಗಿರೋದಿಲ್ಲ. ಲೀನಾಗಿರುವಂಥ ನೆನಪಿನಲ್ಲಿ ಏನು ವ್ಯಾಪಾರ ಮಾಡೋಲ್ಲ. ಅಂದರೆ ನೀನು ಹಿಂಗೆ ಮಾಡಿದ್ರೆ ನಾನು ಹಿಂಗೆ ಮಾಡ್ತೀನಿ. ಲೀನಾಗಿರುವಂಥ ನೆನಪು ದುಃಖ ಕೊಡೋದಿಲ್ಲ. ಯಾಕೆಂದರೆ ಯಾವುದರಲ್ಲಿ ನಾವು ಲೀನ ಆಗ್ತೀವಿ ಆ ಗುಣ ನಮಗೆ ಆಟೋಮೆಟಿಕ್ಲಿ ಸಿಕ್ಬಿಡ್ತದೆ. ಆದರೆ ಅದಕ್ಕಾಗಿ ನಾವು ಸಮಾನ ಆಗಬೇಕಾಗತ್ತೆ. ಎಲ್ಲಿವರೆಗೂ ಸಮಾನ ಆಗೋದಿಲ್ಲ ಅಲ್ಲಿವರೆಗೂ ಲೀನ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಬಾಬುರು ಹೇಳ್ತಾರೆ, ಮಕ್ಕಳಿಗೆ ಹೇಳ್ತಾರೆ, ಮೇಲಿನ ಮೇಲೆ ಇದನ್ನೇ ಒಂದು ಅಟೆನ್ಷನ್ ಕೊಡಿಸ್ತಾರೆ. ಮಕ್ಕಳೇ ಮನೆಗೆ ಹೋಗಬೇಕಾಗಿದೆ, ಮನೆಗೆ ಹೋಗಬೇಕು ಅಂದಮೇಲೆ ಹೇಗೆ ಮನೆಗೆ ಬರ್ತೀರಿ ನೀವು ಸಜನಿ ಪ್ರಿಯತಮೆಯಾಗಿ ಬಂದರೆ ನನ್ನ ಜೊತೆಗೆ ಬರ್ತೀರಿ. ಆದರೆ ದಿಬ್ಬಣದವರಾದರೆ ಅಂದರೆ ದಿಬ್ಬಣ ಹಿಂದಿರ್ತದೆ. ಅದಕ್ಕೆ ಪ್ರಿಯತಮೆಯಾಗಿ ಜೊತೆಯಲ್ಲೇ ಹೋಗಬೇಕು ಅಂದರೆ ಅಥವಾ ದಿಬ್ಬಣದಲ್ಲಿ ಬಂದು ಹಿಂದೆ ಬರಬೇಕು. ಮಕ್ಕಳೇನು ಉತ್ತರ ಕೊಡ್ತಾರೆ, ನಿಮ್ಮ ಜೊತೆಗೆ ನಾವು ಬರಬೇಕು, ಪ್ರಿಯತಮೆಯಾಗಿ ನಿಮ್ಮ ಜೊತೆಗೆ ಬರಬೇಕು. ನಾನು ಪ್ರಿಯತಮೆ ಆಗಲಿಕ್ಕೋಸ್ಕರ ಸಾಜನ್ನಂತೆ ಆಗಬೇಕಾಗತ್ತೆ, ಪ್ರಿಯತಮನಂಗೆ ತಯಾರಾಗಬೇಕಾಗತ್ತೆ. ಪತಿ ಇಷ್ಟು ದೊಡ್ಡ ಎತ್ತರದವರಿದ್ದರೆ ಪತ್ನಿ ಚಿಕ್ಕ ಗಿಡ್ಡವರಿದ್ದರೆ ಚೆನ್ನಾಗಿ ಕಾಣಲ್ಲ, ಆ ಜೋಡಿ ಚೆನ್ನಾಗಿ ಅನಿಸೋದಿಲ್ಲ. ಪತಿ ಕಪ್ಪು ಪತ್ನಿ ತುಂಬ ಬೆಳ್ಳಗಿದ್ರೆ ಅದು ಜೋಡಿ ಚೆನ್ನಾಗಿ ಅನಿಸಲ್ಲ. ಇಬ್ಬರು ಜನ ಒಂದೇ ಥರ ಆಗಿರಬೇಕು. ಭಗವಾನ್ ಇಷ್ಟು ಶ್ರೇಷ್ಠಾತಿ ಶ್ರೇಷ್ಠ ತಂದೆ, ಸರ್ವೋತ್ತಮ, ಸರ್ವ ಆತ್ಮಗಳ ತಂದೆಯಾಗಿದ್ದಾರೆ, ಸರ್ವ ಗುಣಗಳ ಸಾಗರ ಆಗಿದ್ದಾರೆ. ಮಕ್ಕಳು ಹೆಂಗೋ ಇದ್ದರೆ, ಪತಿತ ಆಗಿದ್ದರೆ ದುಃಖಿ, ಅಶಾಂತ, ವಿಕಾರಿ. ಭಕ್ತಿ ಮಾರ್ಗದಲ್ಲಿ ಹೇಗೆ ಇದ್ವಲ್ವಾ, ಭಗವಂತನಿಗೆ ಇದನ್ನೇ ಹೇಳ್ತಿದ್ವಿ, ನೀನು ಎಷ್ಟು ಶ್ರೇಷ್ಠನಾಗಿದ್ದೀಯ, ಅತ್ಯಂತ ಶ್ರೇಷ್ಠನಾಗಿದ್ದಿ, ನಾನೆಷ್ಟು ನೀಚನಾಗಿದ್ದೇನೆ, ಕೆಳಮಟ್ಟದಲ್ಲಿದ್ದೇನೆ. ಅವರು ಇಷ್ಟು ಎತ್ತರದವರು, ನಾವು ಕೆಳಮಟ್ಟದವರು. ಮೇಲನ್ನಾಗೋದಿಲ್ಲ, ಅದು ಹೋಲಿಕೆ ಸರಿಯಾಗಿರೋದಿಲ್ಲ. ಬಾಬಾ ನೀನು ನಿರಾಕಾರ, ನಾನಂತೂ ಈ ಸಾಕಾರ. ಅದು ಕೂಡ ಮಿಲನ ಆಗೋದಿಲ್ಲ. ಹೇಗೆ ಮಿಲನ ಆಗೋಕ್ಕೆ ಸಾಧ್ಯ? ನಿರಾಕಾರ ಮತ್ತು ಸಾಕಾರ ಭೇಟಿ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಮಿಲನ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಒಂದು ಅವ್ರು ನಿರಾಕಾರ ಹೋಗಿ ಸಾಕಾರ ಆಗಬೇಕು, ಅಥವಾ ನನ್ನ ಸಾಕಾರ ಇದ್ದವರು ನಿರಾಕಾರ ಆಗಬೇಕು. ಇಬ್ಬರು ಒಂದೇ ಸಮಾನ ಆದಾಗ ತಾನೇ ಭೇಟಿ ಆಗೋದು, ಮಿಲನ ಆಗೋದು. ಮಿಲನ್ ಯಾಕೆ ಆಗೋದಿಲ್ಲ? ಬಾಬಾ ಯಾಕೆ ಹೇಳ್ತಾರೆ? ಭಕ್ತಿ ಮಾರ್ಗದಲ್ಲಿ ಕೇವಲ ಕರ್ಮಕಾಂಡಷ್ಟೇ ಇದೆ, ಅಲ್ಲಿ ಮಿಲನದ ಅನುಭವ ಇಲ್ಲ ಅಲ್ಲಿ. ಯಾಕೆಂದರೆ ಭಾಳ ಅಂತರ ಇದೆ ಅಲ್ಲಿ. ಅದಕ್ಕೋಸ್ಕರ ಎಷ್ಟೋ ಜನ ಹೇಳ್ತಾರೆ, ಆತ್ಮ ಪರಮಾತ್ಮನಲ್ಲಿ ವಿಲೀನ ಆಗಬೇಕು, ಸಮಾಧಿ ಅಂತ ಏನು ಹೇಳ್ತಾರಲ್ಲ, ಯೋಗ ಮಾಡ್ತಾ ಲಾಸ್ಟ್ ಸ್ಟೇಜನ್ನು ಏನಂತ ಹೇಳ್ತಾರೆ ಅವರು? ಸಮಾಧಿ ಸ್ಥಿತಿ ಅಂತ ಹೇಳ್ತಾರೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಆಮೇಲೆ ಸಮಾಧಿ ಅಂತ ಹೇಳ್ತಾರೆ. ಸಮಾಧಿ ಅಂದರೆ ಅವ್ರನ್ನಲ್ಲಿ ಸಮಾವೇಶಗೊಂಡ್ಬಿಡೋದು, ಲೀನ್ ಆಗಿಬಿಡೋದು. ಅದು ಆ ಸಮಾಧಿ ಅವಸ್ಥೆ
ಯಾವಾಗತ್ತೆ ಇದಿಷ್ಟೆಲ್ಲವನ್ನು ಪಾಸ್ ಮಾಡಿದಾಗ, ಕ್ರಾಸ್ ಮಾಡಿದಾಗ, ಯಮ ನಿಯಮ ಧ್ಯಾನ ಧಾರಣ ಇವೆಲ್ಲ ಕ್ರಾಸ್ ಮಾಡಿದಾಗ ಮಾತ್ರ ಸಮಾಧಿ. ಬಾಬೂರು ನಮಗೇನು ಹೇಳ್ತಾರೆ, ಸಮಾಧಿ ಅರ್ಥಾತ್ ಸಮಾನಾಗಿಬಿಡಬೇಕು. ಸಮಾನಾಗಿಬಿಡಬೇಕು. ಸಮಾಗೈ ಅಂತಂದ್ರೆ ಏನೋ ಸಮಾವೇಶಗೊಂಡ್ವಿ, ಅವರಲ್ಲಿ ಲೀನ ಆಗಿಬಿಟ್ವಿ. ಲೀನ ಆಗಲಿಕ್ಕೆ ಸಮಾನ ಆಗಬೇಕಾಗತ್ತೆ. ಇದು ಬಹಳ ಅವಶ್ಯಕ ಇದೆ. ಅದಕ್ಕೋಸ್ಕರ ಬಾಬೂರು ಹೇಳ್ತಾರೆ, ಏನು ಕೇಳಕ್ಕೆ ಹೋಗಬೇಡಿ, ಬೇಡಕ್ಕೆ ಹೋಗಬೇಡಿ. ಬಾಬಾ ಎಷ್ಟು ಭರ್ಪೂರ್ ಮಾಡ್ತಾರೆ. ನಿಮಗೇನು ನೀವು ಕೇಳದೇನೆ ನಿಮಗೆ ಮುತ್ತು ರತ್ನಗಳು ಸಿಗ್ತಾ ಇದ್ದಾವೆ. ಕೇಳಿದ್ರೆ ಭಿಕ್ಷೆ ಸಿಗ್ತಾ ಇದೆ. ಅದಕ್ಕೆ ಭಗವಂತನಿಂದ ಏನು ಕೇಳೋದಿಲ್ಲ. ಭಗವಂತನಿಂದ ಗುಣ ಅಂತೂ ಕೇಳ್ತಾರಲ್ವ. ಶಾಂತಿ ಕೊಡು, ಶಕ್ತಿ ಕೊಡು, ಕೃಪೆ ಮಾಡು, ದಯೆ ತೋರು, ಕರುಣೆ ತೋರಿಸು. ಇವೆಲ್ಲ ವಸ್ತು ಅಲ್ಲ, ಆದರೆ ಗುಣ ತಾನೇ ಇದು. ಅದಕ್ಕೆ ಬಾಬೂರು ಹೇಳ್ತಾರೆ, ಈ ಗುಣವನ್ನು ನೀವು ನನ್ನ ಹತ್ರ ಬೇಡಕ್ಕೆ ಹೋಗಬೇಡಿ. ನಾ ಕೊಡುವಂಥವನು ಕೊಡ್ತಾ ಇದ್ದೇನೆ, ಆಕಾಶವನ್ನು ಹರಿದ್ಬಿಟ್ಟು ಕೊಡ್ತಾ ಇದ್ದಾನೆ. ಸೂರ್ಯನಿಂದ ಯಾರಾದರೂ ಕೇಳ್ತಾರ, ನೀನು ನನಗೆ ಬೆಳಕು ಕೊಡು, ಅವನು ಕೊಡ್ತಾನೇ ಇದ್ದಾನೆ. ಸೂರ್ಯನ ಕೆಲಸನೇ ಆಗಿದೆ ಬೆಳಕು ಕೊಡುವಂಥದ್ದು. ಸಾಗರದ ದಂಡೆಗೆ ಹೋಗ್ತಿರಂದಮೇಲೆ ನೀವೇನಾರು ಕೇಳ್ತಾರೆ, ಹೇ ಸಾಗರ್ ನೀವು ನನಗೆ ಶೀತಲ ಹವಾ ಕೊಡು ಅಂತ ಕೇಳ್ತಾರೆ, ತಾನೇ ಕೊಡ್ತಾ ಇದೆ. ಅದು ಕೇಳುವಂಥದ್ದು ಅವಶ್ಯಕತೆ ಇರೋದಿಲ್ಲ, ಅದು ಕೊಡ್ತಾನೇ ಇದೆ. ನಮಗೆ ಇವಾಗ ಏನು ಮಾಡಬೇಕಾಗಿದೆ, ಆದರೆ ನಾವು ಸಮುದ್ರ ಹತ್ತಿರ ಹೋಗಬೇಕಾಗತ್ತೆ. ಸೂರ್ಯನ ಬೆಳಕು ಬೇಕು ಅಂತಂದರೆ ನಾವು ಬಾಗಿಲ ಬಂದ್ ಮಾಡ್ಕೊಂಡು ಕೂತ್ಕೊಂಡ್ರೆ ಸೂರ್ಯನ ಬೆಳಕು ಬರ್ತದಾ? ಬರೋದಿಲ್ಲ. ಬಾಗಿಲನ್ನು ಯಾವಾಗ ಕಲಿಯುಗದ ಅಂತಿಮದಲ್ಲಿ ಭಗವಂತ ಈ ಸೃಷ್ಟಿ ಮೇಲೆ ಬರ್ತಾರೆ, ಸೃಷ್ಟಿನಲ್ಲಿ ಆಗಮಿಸ್ತಾರೆ. ಮಕ್ಕಳು ಎಷ್ಟು ಪತಿತರಾಗಿದ್ದಾರೆ ಅನ್ನೋದನ್ನು ನೋಡ್ತಾರೆ ಬಾಬಾ. ಆವಾಗ ಭಗವಂತನಿಗೆ ಸಾಕಾರ ಮಾಧ್ಯಮವನ್ನು ತಗೊಳ್ಬೇಕಾಗ್ತದೆ. ಯಾಕೆಂದರೆ ಮಕ್ಕಳು ಸಾಕಾರದಲ್ಲಿದ್ದಾರೆ. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ, ಪ್ರೇರಣೆಯಿಂದ ಏನೂ ಕೆಲಸ ಆಗಲ್ಲ. ನಾನು ನಿಮ್ಮ ಸಮಾನ ಆಗಲೇಬೇಕಾಗುತ್ತದೆ. ನನಗಂತೂ ನನ್ನ ಶರೀರ ಇಲ್ಲ, ಅದಕ್ಕೋಸ್ಕರ ಶರೀರವನ್ನು ಬಾಡಿಗೆ ಮೇಲೆ ತಗೊಳ್ತೇನೆ. ಅದಕ್ಕೋಸ್ಕರ ಬ್ರಹ್ಮಾರವರ ಶರೀರವನ್ನು ಆಧಾರ ಮಾಡಿಕೊಂಡು ಮಕ್ಕಳಿಗೆ ಹೇಳ್ತಾ ಇದ್ದೇನೆ. ಏನು ಹೇಳ್ತಾರೆ ಬಾಬಾ, ಏನೆಲ್ಲ ಹೇಳ್ತಾರಲ್ಲ ಅವರು ತನ್ನ ಸಮಾನ ಮಾಡ್ಕೊಳ್ಳಿಕ್ಕೋಸ್ಕರ ಹೇಳ್ತಾರೆ. ಮೊದಲು ಅವರು ನಮ್ಮಂತೆ ಆಗ್ತಾರೆ, ಆಮೇಲೆ ತಮ್ಮ ಹಾಗೆ ಆಗಲಿಕ್ಕೋಸ್ಕರ ಈಗ ನೀವು ಮಕ್ಕಳೇ ನೀವು ನನ್ನಂತೆ ಆಗ್ರಿ ಅಂತ ಹೇಳ್ತಾರೆ. ನನ್ನ ಹತ್ರ ಬರಬೇಕು ಅಂದರೆ ನನ್ನ ಹಾಗೆ ಆಗ್ರಿ. ಮಕ್ಕಳಂತೂ ನಾವು ಪೂರ್ಣ ದೇಹ ಅಭಿಮಾನದಲ್ಲಿದ್ದೇವೆ. 63 ಜನ್ಮದ ದೇಹ ಅಭಿಮಾನ ಇದೆ. 84 ಜನ್ಮದಿಂದ ಶರೀರದಲ್ಲಿ ಬಂದುಬಿಟ್ಟಿದ್ದೇವೆ. ಎಷ್ಟು ದೇಹ ಅಭಿಮಾನ ಇರ್ತದೆ. ಅದಕ್ಕೋಸ್ಕರ ಬಾಬೂರವರು ಫಸ್ಟ್ ಏನು ಹೇಳ್ತಾರೆ, ಮೊದಲೇ ಪ್ರಥಮ ಹೆಜ್ಜೆ, ಮಕ್ಕಳೇ ದೇಹಿ ಅಭಿಮಾನಿ ಆಗ್ರಿ. ಪ್ರತಿ ಮುರುಳಿನಲ್ಲೂ ದೇಹ ಅಭಿಮಾನಿ ಆಗ್ರಿ ಅಂತ ಹೇಳ್ತಾನೆ ಇರ್ತಾರೆ ಬಾಬು ಅವರು. ಆತ್ಮ ಅಭಿಮಾನಿ ಆಗ್ರಿ. ನನ್ನನ್ನು ನೀವು ನೆನಪು ಮಾಡ್ರಿ. ಎಲ್ಲಿವರೆಗೂ ನೀವು ಆತ್ಮಾಭಿಮಾನಿ ಆಗೋದಿಲ್ಲ ಅಲ್ಲಿವರೆಗೆ ಪರಮಾತ್ಮನ ನೆನಪು ಉಳಿಲಿಕ್ಕೆ ಸಾಧ್ಯನೇ ಇಲ್ಲ, ಬರಲಿಕ್ಕೆ ಸಾಧ್ಯನೇ ಇಲ್ಲ. ದೇಹ ಅಭಿಮಾನದಲ್ಲಿ ಪರಮಾತ್ಮನ ನೆನಪು ಇರೋದಿಲ್ಲ. ಹೇಗೆ ನಾನಿದ್ದೇನೆ ಹಾಗೆ ನೀವು ನಿಮ್ಮನ್ನು ಆತ್ಮ ಅಂತ ತಿಳ್ಕೊಳ್ರಿ. ಆತ್ಮ ಅಭಿಮಾನಿ ಆಗ್ರಿ. ಇದು ಮೊದಲೇ ಪ್ರಥಮ ಹೆಜ್ಜೆ. ಇದು ಹಾಗೇ ಹೋಗಿ ಅವನಲ್ಲಿ ಲೀನ ಆಗಲಿಕ್ಕಾಗಲ್ಲ. ಎರಡನೇ ಹೆಜ್ಜೆ ಏನಂತಾರೆ ಬಾಬಾ, ಮಕ್ಕಳೇ ವಿದೇಹಿ ಆಗ್ರಿ. ವಿದೇಹಿ ಅಂದ್ರೆ ಅರ್ಥ ಏನು ಹೇಳಿ? ದೇಹಿ ಅಭಿಮಾನಿ ಮತ್ತು ವಿದೇಹಿದಲ್ಲಿ ಏನು ಅಂತರ ಇದೆ?
ವಿಧಿ ಅಂದರೆ ಏನೋ ಇತ್ತೀಚಿನ ಬಾಬೂರ್ ಮುರಳಿ ಅವ್ಯಕ್ತ ವಿಚಾರಗಳು ನಡೀತಾ ಇದ್ದಾವಲ್ಲ, ಹೇಳ್ತಾ ಇದ್ದಾರಲ್ಲ, 1 ಸೆಕೆಂಡ್ನಲ್ಲಿ ಶರೀರದಿಂದ ಅಲಿಪ್ತರಾಗ್ಬಿಡಬೇಕು, ಮತ್ತೆ ವಾಪಸ್ ಶರೀರದಲ್ಲಿ ಬರ್ರಿ, ಶರೀರದಲ್ಲಿ ಅಲಿಪ್ತರಾಗೋದು, ಮಧ್ಯದಲ್ಲಿ ಮತ್ತೆ ಶರೀರ ಬರೋದು, ಮಧ್ಯದಲ್ಲಿ ಈ ಥರ ಪ್ರಾಕ್ಟೀಸ್ ಮಾಡಿರಿ, ಕರ್ಮ ಮಾಡಿರಿ, ಮತ್ತೆ ಕರ್ಮ ಮಾಡಿದ್ಮೇಲೆ ಶರೀರದ ಅಲಿಪ್ತರಾಗ್ರಿ. ಇದನ್ನು ಸುಂದರ ಒಂದು ಉದಾಹರಣೆ ಬಾಬಾ ಏನು ಕೊಡ್ತಾರೆ ಅಂದರೆ, ಹೇಗೆ ಆಮೆ ನಡೀತಾ ಇರ್ತದೆ, ಅದಕ್ಕೆ ನಡೆಯೋದು ಬೇಡ ಅಂತ ತನ್ನ ಅಂಗಾಂಗಗಳನ್ನು ಅಳವಡಿಸ್ಕೊಂಡ್ಬಿಡ್ತದೆ, ಒಳಗೆ ಎಳ್ಕೊಂಡ್ಬಿಡ್ತದೆ. ಬೇಕಂದಾಗ ಅಂಗಗಳನ್ನು ಹರಚಾಚುತ್ತೆ, ಬೇಡ ಅಂದಾಗ ಒಳಗಡೆಗೆ ಸಮಾವೇಶ ಮಾಡ್ಕೊಂಡ್ಬಿಡ್ತದೆ. ಈ ಥರ ಪ್ರಾಕ್ಟೀಸ್ ಮಕ್ಕಳಿಗೆ ಆಗಬೇಕು. ಆತ್ಮ ಅಭಿಮಾನಿ ಸ್ಥಿತಿ ಅಂದ್ರೇನು? ಪ್ರತಿಯೊಂದು ಕರ್ಮವನ್ನು ನಾನು ಆತ್ಮನಾಗಿ ಈ ಶರೀರದ ಮೂಲಕ ಮಾಡಿಸ್ತಾ ಇದ್ದೀನಿ. ಪ್ರತಿ ಕರ್ಮವನ್ನು ನಾನು ಆತ್ಮ ಮಾಡ್ತಾ ಇದ್ದೀನಿ, ಕೇಳ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ. ನನ್ನ ಆತ್ಮ ಮಾಡಿಸುವಂಥವನು, ಇಂದ್ರಿಯಗಳು ಮಾಡುವಂಥವು. ನಾನು ಮಾಲೀಕನಾಗಿ ಆತ್ಮಸ್ಥಿತಿನಲ್ಲಿ ಕೆಲಸ ಮಾಡಿಸ್ತಾ ಇದ್ದೇನೆ. ಇದಕ್ಕಿಂತ ನಾವು ಮುಂದೆ ಹೋದಾಗ ಆತ್ಮ ಅಭಿಮಾನಿ ಸ್ಥಿತಿಯನ್ನು ಕಾಯಂ ಇಟ್ಕೊಳ್ಳಿಕ್ಕೋಸ್ಕರ ಕರ್ಮದಲ್ಲಿ ಬರುವಂಥದ್ದು, ಕರ್ಮದಿಂದ ಅಲಿಪ್ತರಾಗುವಂಥದ್ದು, ಮತ್ತೆ ಪುನಃ ಕರ್ಮಕ್ಕೆ ಬರುವಂಥದ್ದು, ಮತ್ತು ಅಲಿಪ್ತರಾಗೋದು. ಇದೇ ಥರನ ಎಕ್ಸಸೈಸನ್ನು ಬಾಬೋರು ಹೇಳ್ತಾರೆ. ಇದೇನಿದೆಯಲ್ಲ, ಇದು ವಿದೇಹಿ ಅವಸ್ಥಾ. ನೋಡ್ತಾ ಇದ್ದರೂ ನೋಡದೇ ಇರುವಂಥದ್ದು, ಕೇಳ್ತಾ ಇದ್ದರೂ ಕೇಳದೇ ಇರುವಂಥದ್ದು, ಇದಕ್ಕೆ ಹೇಳ್ತಾರೆ ವಿದೇಹಿ ಸ್ಥಿತಿ. ವಿದೇಹಿ ಸ್ಥಿತಿ ಅಂತಲೇ ಹೇಳ್ಬೋದು. ಹೇಗೆ ರಾಜ ಜನಕರ ಬಗ್ಗೆ ಹೇಳಲಾಗ್ತದಲ್ವ, ಅವನು ಮೆಹಲ್ನಲ್ಲಿದ್ದ, ಆದರೆ ಮೆಹಲ್ನಲ್ಲಿದ್ದು ಆ ಮಹಲಿನ ಒಂದು ಆಕರ್ಷಣೆ ಇರಲಿಲ್ಲ, ಮೋಹ ಇರಲಿಲ್ಲ. ಆ ಮೋಹ ಯಾವಾಗ ಹೋಗುತ್ತೆ? ದೇಹಿ ಅಭಿಮಾನಿಯಾಗಿ ಕರ್ಮದಲ್ಲಿ ಬರುವಂಥದ್ದು, ಆಮೇಲೆ ಕರ್ಮದಿಂದ ಅಲಿಪ್ತರಾಗುವಂಥದ್ದು. ಈ ಅಭ್ಯಾಸ ಇದ್ದಾಗ ಮಾತ್ರ ನಾವು ನಿರ್ಮೋಹಿ ಆಗಲಿಕ್ಕೆ ಸಾಧ್ಯ. ಇದೆಲ್ಲ ಇದ್ದರೆ ಅದು ಏನಿಲ್ಲ, ಇದ್ದರೂ ಇಲ್ಲದಂಗೆ. ಇದು ವಿದೇಹಿ ಅವಸ್ಥಾ. ಮಾಡ್ತಾನೂ ಇದ್ದೀವಿ, ಹಾಗೇ ಒಂದೇ ಸೆಕೆಂಡಲ್ಲಿ ನಂದೇನಿಲ್ಲ ಅಂತ ಅಲಿಪ್ತರಾಗ್ಬಿಡೋದು. ಇನ್ನೂ ಇದಕ್ಕಿಂತ ಮುಂದಿನ ಸ್ಥಿತಿ ಏನಂತಂದರೆ ಅಶರೀರಿಯಾಗಿ. ಅಶರೀರಿ ಆಗ್ರಿ ಅಂದರೆ ಏನು? ಈ ಶರೀರ ಇಲ್ಲವೇ ಇಲ್ಲ, ಅಡ್ಡಿ ಮೂಳೆ ಮಾಂಸದ ಕೊಡುವಂಥ ಈ ಶರೀರವೇ ಅಲ್ಲ ನಾನು. ಇಷ್ಟು ಹಗುರ ಆಗ್ರಿ. ಕೇವಲ ನನ್ನ ಬಿಂದು ಆತ್ಮ, ಬೃಕ್ಕುಟೆಯಲ್ಲಿ ಕುಳಿತಿರುವಂತಹ ಆತ್ಮ ನಾನು, ಹೊಳೆಯುವ ನಕ್ಷತ್ರ ನಾನು. ಈ ಶರೀರದ ಭಾನದಿಂದಲೂ ಮೇಲೆ ಅಶರೀರಿ ಬಿಂದು ಅಂತ ತಿಳ್ಕೊಳ್ಳುವಂಥದ್ದು. ಬಿಂದು ಅಂತ ತಿಳ್ಕೊಂಡು ಬಿಂದುವನ್ನು ನೆನಪು ಮಾಡೋದಕ್ಕೆ ಅಶರೀರಿ ಅವಸ್ಥೆ. ಅವಸ್ಥೆಯಲ್ಲಿ ಮಾತ್ರ ಈ ಥರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ನಾವು ಪ್ರಾಕ್ಟೀಸ್ ನಿರಂತರ ನಡೀತಾ ಇದ್ದಾಗ ಆಗ ನಾವು ಅಶರೀರಿ ಅವಸ್ಥೆಯನ್ನು ಹೊಂದಬಹುದು. ಒಂದೇ ಸೆಕೆಂಡಲ್ಲಿ ತಾನೇ ಬರೋದಿಲ್ಲ ಅದು. ಅದಕ್ಕಾಗಿ ಮೊದಲು ವಿದೇಹಿ ಆಗಬೇಕು. ವಿದೇಹಿ ಆಗೋಕ್ಕಿಂತ ಮೊದಲು ದೇಹಿ ಅಭಿಮಾನಿ ಆಗಬೇಕಾಗತ್ತೆ. ಮೊದಲೇ ಅಭ್ಯಾಸ ಯಾವುದು? ದೇಹಿ ಅಭಿಮಾನಿ. ನೋಡ್ರಿ, ಕೇಳ್ರಿ, ಏನೇ ಮಾಡಿರಿ, ನನ್ನ ಆತ್ಮ ನಾನು ಮಾಡ್ತಾಯಿದ್ದೀನಿ ಕರ್ಮೇಂದ್ರಿಯಗಳ ಮೂಲಕ. ಎರಡನೇ ಅವಸ್ಥೆ ಆಯಿತು, ಒಳಗೆ ಹೋಗುರಿ ಮತ್ತೆ ಬರ್ರಿ ಅಂದರೆ ದೇಹದಲ್ಲಿ ಬನ್ನಿರಿ, ದೇಹದಿಂದ ಲಿಪ್ತರಾಗ್ರಿ. ಅಶರೀರಿ ಅವಸ್ಥೆ ಆಯಿತು, ಒಂದೇ ಬಾರಿಗೆ ತಕ್ಷಣ ಬಿಂದು ಆಗಿಬಿಡುವಂಥದ್ದು, ಮತ್ತಿನ್ನೇನಿಲ್ಲ. ಸಾಕಾರದ ನೆನಪಿನಿಂದ ಅಲಿಪ್ತರು. ಅದೇ ಬಿಂದು ಸ್ಥಿತಿ. ಆ ಬಿಂದು ಸ್ಥಿತಿ ಶಿವಬಾಬನಲ್ಲಿ ಲೀನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲಿ ಸಮಾನರಾಗ್ತೇವೋ ಅಲ್ಲಿ ನಾವು ಸಮಾವೇಶ ಆಗಲಿಕ್ಕೆ ಸಾಧ್ಯ. ಈ ಸ್ಥಿತಿಯನ್ನು, ಇದನ್ನೇನು ಹೇಳಿದ್ರು ಭಕ್ತರು, ಆತ್ಮ ಪರಮಾತ್ಮನಲ್ಲಿ ವಿಲೀನ ಆಗಿಬಿಡ್ತದೆ ಅಂತ. ಆದರೆ ಬಾಬೋರು ಹೇಳ್ತಾರೆ, ವಿಲೀನ ಅವಸ್ಥೆ ಅಂದರೆ ಸ್ಥೂಲ ರೂಪದಲ್ಲ, ಇದು
ಸ್ಥೂಲ ರೂಪದಲ್ಲಿ ಅವರಲ್ಲಿ ಹೋಗಿ ವಿಲೀನ ಆಗೋದಿಲ್ಲ. ಸ್ಥೂಲ ರೂಪದಲ್ಲಿ ಬಂದು ಹೋಗಿ ಸೇರ್ಕೊಂಬಿಡಲ್ಲ. ಹೇಗೆ ನೀರು ನೀರಿನಲ್ಲಿ ಜೊತೆ ಸೇರ್ತದೆ, ಒಂದು ಹನಿ ನೀರು ಮತ್ತು ಸಾಗರದಲ್ಲಿ ಸೇರ್ಕೊಂಡ್ಬಿಡ್ತದೆ, ಆವಾಗ ಆ ನೀರಿನ ಹನಿಯ ಅಸ್ತಿತ್ವ ಸಮಾಪ್ತ ಆಗೋಗ್ಬಿಡ್ತದೆ. ಇಲ್ಲಿ ಹಾಗಲ್ಲ, ನಾವು ಬಾಬರಲ್ಲಿ ಅಡಗೋಗ್ಬಿಡಲ್ಲ. ಆತ್ಮನೂ ಅನಾದಿಯಾಗಿದೆ, ಪರಮಾತ್ಮನೂ ಅನಾದಿಯ ವಿನಾಶಿಯಾಗಿದ್ದಾರೆ. ವಿಲೀನ ಆಗೋದಿಲ್ಲ. ವಿಲೀನ ಅಂತಂದರೆ ಈ ರೀತಿ ಸಮಾವೇಶ ಆಗೋದಿಲ್ಲ. ಆವಾಗ ವಿಲೀನ ಆಗಿಬಿಟ್ರೆ ಅಸ್ತಿತ್ವನೇ ಇಲ್ದಂಗೆ ಆಗಿಬಿಡುತ್ತೆ. ಆದರೆ ಆತ್ಮನ ಅಸ್ತಿತ್ವ ಎಂದೂ ಅಸ್ತಿತ್ವ ಹೋಗೋದಿಲ್ಲ, ಖತಮ್ ಆಗೋದಿಲ್ಲ. ಲೀನ ಆಗೋದಂತಂದ್ರೇನು, ಬಾಬುರವರ ನೆನಪಿನಲ್ಲಿ, ಪ್ರೀತಿನಲ್ಲಿ ನಾವು ಲೀನ ಆಗ್ಬೋದು. ಇದು ಕೇಳಲಾಗ್ತದೆ. ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಲಾಸ್ಟ್ ಇನ್ ಲವ್ ಅಂತ. ಪ್ರೇಮದಲ್ಲಿ ಕಳೆದು ಹೋಗಿಬಿಟ್ರು, ಪ್ರೀತಿಯಲ್ಲಿ ಮುಳುಗಿ ಹೋಗಿಬಿಟ್ರು, ಆ ನೆನಪಿನಲ್ಲಿ ಲೌಕಿಕದಲ್ಲೂ ಅಡಗಿ ಹೋಗ್ಬಿಡೋದು, ಸಮಾವೇಶಗೊಳ್ಳುವುದು ಅಂತ ಹೇಳಲಾಗ್ತದೆ. ಇದಕ್ಕೆ ಅವರ ಸಮಾನ ಆಗಿಬಿಡೋದು, ವಿಲೀನ ಆಗಿಬಿಡೋದು. ಆದರೆ ಅದರಲ್ಲಿ ಏನು ಬೇಕಾಗತ್ತೆ, ಸಮಾನತೆ ಇರಬೇಕು. ಸಮಾನತೆ ಇಲ್ಲದೆ ವಿಲೀನ ಆಗಲಿಕ್ಕೆ ಸಾಧ್ಯ ಇಲ್ಲ, ವಿಲೀನ ಅವಸ್ಥೆಯನ್ನು ಅನುಭವ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರೇಮದಲ್ಲಿ ಅಡಗೋಗುವಂಥ ಅವಸ್ಥೆ ಎಂದಿಗೂ ಬರೋದಿಲ್ಲ. ಇದನ್ನು ವಸ್ತುವನ್ನು ಕೇಳ್ತಾನೆ, ನಾವು ವಸ್ತುಗಳನ್ನ ಕೇಳಲ್ಲ. ಬಾಬಾ ಏನು ಕೊಟ್ಟಿದ್ದಾರಲ್ಲ ಅದಕ್ಕೆ ಧನ್ಯವಾದ ಅಂದ್ರೆ ಹೇಳಬೇಕಲ್ವ. ಬಾಬುವರು ಕೆಲವರು ಹೇಳ್ತಾರೆ ಧನ್ಯವಾದನ ಹೇಳ್ಕೊಡೋದು ಒಂದು ತಂದೆಯ ತನ್ನ ಆಸ್ತಿನ ಕೊಡುವಂಥದ್ದು ಹಕ್ಕಾಗಿದೆ ನನ್ನದು. ಮಕ್ಕಳದು ಹಕ್ಕಿದೆ, ಧನ್ಯವಾದಗಳನ್ನ ಹೇಳುವಂಥ ಮಾತಿಲ್ಲ. ಇಲ್ಲಿವರೆಗೆ ಬಾಬಾ ನಮ್ಮನ್ನು ತಗೊಂಡೋಗ್ತಾರೆ. ಇದು ನನ್ನ ಕರ್ತವ್ಯ ಆಗಿದೆ. ನನ್ನ ಮಕ್ಕಳನ್ನು ಸುಖಿಯನ್ನಾಗಿಡೋದು ನನ್ನ ಕರ್ತವ್ಯ. ದುಃಖಿ ಮಾಡುವಂಥ ಸಂಕಲ್ಪನೂ ತಂದೆ ಮಾಡೋದಿಲ್ಲ. ಭಗವಂತ ಹೇಳ್ತಾರೆ, ನನ್ನ ಕರ್ತವ್ಯ ಮಾಡ್ತಾ ಇದ್ದೇನೆ, ನಿಮ್ಮನ್ನು ಸತ್ಯುಗದ ನಿಮಗೆ ಆಸ್ತಿಯನ್ನು ಕೊಡ್ತಾ ಇದ್ದೇನೆ, ಸ್ವರ್ಗದ ಅಧಿಕಾರಿಯನ್ನಾಗಿ ಮಾಡ್ತೇನೆ, ನೀವು ನನ್ನ ಮಕ್ಕಳಾಗಿದ್ದೀರಿ. ಮತ್ತು ಬಾಬೋರ ಹತ್ರ ನಾವು ಗುಣ ಕೇಳ್ತೀವಿ. ಗುಣನೂ ನೀವು ನನ್ನ ಹತ್ರ ಕೇಳಕ್ಕೆ ಹೋಗ್ಬೇಡ್ರಿ, ಗುಣವನ್ನು ನಾವು ಪಡ್ಕೊಳ್ಬೇಕಾಗಿದೆ. ನಾವು ಗುಣ ಬೇಡುವುದಲ್ಲ, ತಗೊಳ್ಬೇಕಾಗಿದೆ. ಸೂರ್ಯನಿಂದ ಬೆಳಕನ್ನಾಗಲಿ ಶಕ್ತಿನಾಗಲಿ ಕೇಳೋದಿಲ್ಲ, ನೀವು ಪಡ್ಕೊಳ್ತೀರಿ. ಸಾಗರ್ನಿಂದ ತಣ್ಣನೆಯ ಹವೆಯನ್ನು ಕೇಳೋದಿಲ್ಲ, ಬೇಡೋದಿಲ್ಲ, ಅದನ್ನು ತಗೊಳ್ತೀರಿ ನೀವು. ವ್ಯಾಲ್ಯೂಸ್ ವಿದ್ಯೆ ಅಂದರೆ ಮೌಲ್ಯ ಶಿಕ್ಷೆ ಅಂತಂದರೆ ಓದಿಸೋದ್ರಿಂದ ಬರೋದಿಲ್ಲ, ಅವನ್ನ ಜೀವನದಲ್ಲಿ ಧಾರಣೆ ಮಾಡ್ಕೊಳ್ಬೇಕಾಗತ್ತೆ. ಯಾವುದು ಟೀಚರ್ನಲ್ಲಿ ಏನಿದೆ ಅದನ್ನು ಶಿಕ್ಷಕರಲ್ಲಿರೋದನ್ನು ಸ್ಟೂಡೆಂಟ್ಸ್ ನೋಡಿ ಕಲಿತಾರೆ. ಬಟ್ ಓದಿಸೋದ್ರಿಂದ ಅದು ಬರೋದಿಲ್ಲ. ಓದಿಸೋದ್ರಿಂದ ತೋರಿಸಲ್ಲ. ಮಹಾಭಾರತದಲ್ಲಿ ದ್ರೋಣಾಚಾರ್ಯನು ಪಂಚಪಾಂಡವರಿಗೆ ಶಿಕ್ಷಣ ಕೊಡ್ತಾಯಿದ್ರು. ಶಿಕ್ಷಣದಲ್ಲಿ ಇದನ್ನು ಕಲಿಸಿದ್ದ, ಸಿಟ್ಟು ಮಾಡಬಾರ್ದು ಅಂತ ಕಲಿಸಿದ್ರು. ಸಿಟ್ಟು ಮಾಡಬಾರ್ದು ಅಂತ, ನಾಳೆ ಇದನ್ನು ನೀವು ಈ ಪಾಠ ಪಕ್ಕಾ ಮಾಡ್ಕೊಂಡು ಬನ್ನಿರಿ ಅಂತ. ಸಿಟ್ಟು ಮಾಡಬಾರ್ದಂಥ ಪಾಠವನ್ನು ಪಕ್ಕಾ ಮಾಡ್ಕೊಂಬರ್ರಿ. 4 ಜನ ಪಾಠ ಮಾಡ್ಕೊಂಬಂದರು. ಕ್ರೋಧ ಮಾಡಬಾರ್ದು. ಯುಧಿಷ್ಠಿರ ಬಂದು ಹೇಳ್ದ, ನಾನು ಪಾಠ ಪಕ್ಕಾ ಮಾಡಿಕೊಂಡಿಲ್ಲ ಅಂತ ಹೇಳಿದರು. ನಾನಿನ್ನೂ ನನ್ನ ಪಾಠ ಪಕ್ಕಾ ಮಾಡಿಕೊಂಡಿಲ್ಲ. ಕೊನೆಗೆ ದ್ರೋಣಾಚಾರ್ಯ ಕೇಳಿದ್ದಾರೆ, ಇದೇನು ದೊಡ್ಡ ಮಾತು, ಕ್ರೋಧ ಮಾಡಬಾರ್ದು, ಪಾಠ ಪಕ್ಕಾ ಮಾಡ್ಕೊತಾನೆ ಬಂದರು ಇವರು. ಯುಧಿಷ್ಠಿರ ಹೇಳ್ತಾನೆ ಬಂದರು. ಒಂದಿನ ದ್ರೋಣಾಚಾರ್ಯ ಸಿಟ್ಟು ಬಂದುಬಿಡ್ತು. ಇಷ್ಟು ಚಿಕ್ಕವಾದಂಥ ಪಾಠ ಲೆಸನನ್ನು ನೀನು ಕಲ್ತಿಲ್ವಾ? ಸಿಟ್ಟಿನಿಂದ ಹೇಳಿದ್ರು. ಈಗ ಪಾಠ ಪಕ್ಕ ಆಯಿತು. ಯಾಕೆಂದರೆ ಅವ್ರು ಸಿಟ್ಟು ಮಾಡಿದ್ರು, ಇವ್ರಿಗೆ ಸಿಟ್ಟು ಮಾಡಲಿಲ್ಲ. ನನಗೆ ಸಿಟ್ಟು ಬರಲಿಲ್ಲ ಅಂದರೆ ನನಗೆ ಪಾಠ ಪಕ್ಕ ಆಯಿತು ಅಂತ.
ಆದರೆ ದ್ರೋಣಾಚಾರ್ಯಗೆ ಪಾಠ ಪಕ್ಕ ಆಗಿರಲಿಲ್ಲ. ಅವ್ರು ಕಚ್ಚಾನೇ ಆಗ್ಬಿಡಿದ್ರು. ಇನ್ನೊಬ್ಬರಿಗೆ ಕಲಿಸ್ತಾ ಕಲಿಸ್ತಾ ಅವ್ರು ಕಚ್ಚಾನೇ ಹೊಡೋದ್ರು. ಅದಕ್ಕೆ ಪಂಡಿತರು ಉದಾಹರಣೆ ಕೊಡ್ತಾರಲ್ವ ಬಾಬಾ, ಅವ್ರು ಸ್ವಯಂ ಮಾಡಲ್ಲ, ಅವರ ಏನು ಜಿಜ್ಞಾಸು ಇದ್ರಲ್ಲ ಅವ್ರು ಮಾತ್ರ. ತಾನು ಸ್ವಯಂ ತರ್ಕ ವಿತರ್ಕದಲ್ಲಿ ಹೋದ, ಯಾರಿಗೆ ಹೇಳಿದ್ರು ಅವನು ಪಾರಾದ. ಅದಕ್ಕೆ ಮೌಲ್ಯಗಳನ್ನು ಕಲಿಸ್ಲಿಕ್ಕಾಗೋದಿಲ್ಲ. ನಾವು ಅದನ್ನು ನೋಡಿ, ನಾವೇನು ಮಾಡ್ತೀವಿ ಅದನ್ನು ನೋಡಿ ಇನ್ನೊಬ್ಬರು ಮಾಡ್ತಾರೆ. ನನ್ನ ಒಳಗಡೆ ಶಾಂತಿ ಇದೆ, ನಿಮ್ಮ ಹತ್ರ ಎಷ್ಟು ಶಾಂತಿ ಇದೆ, ಎಷ್ಟು ಧೈರ್ಯ ಇದೆ, ಅದನ್ನು ಸ್ವಲ್ಪ ಕೊಡು ಅಂತೇಳಿದ್ರೆ ಅದನ್ನ ಹೆಂಗೆ ಕೊಡೋಕ್ಕೆ ಸಾಧ್ಯ ಇದೆ? ಶಾಂತಿ ಹೇಗೆ ಕೊಡೋಕ್ಕೆ ಸಾಧ್ಯ? ಧೈರ್ಯವನ್ನು ಹೇಗೆ ಕೊಡೋಕ್ಕೆ ಸಾಧ್ಯ? ಶಾಂತಿ ಇದೆ, ಅವರಲ್ಲಿ ಧೈರ್ಯ ಇದೆ ಅಂದರೆ ಹೆಂಗೆ ಗೊತ್ತಾಗ್ತದೆ? ಪ್ರೀತಿಯಿಂದ ಮಾತಾಡು, ಮುಗುಳ್ನಗ್ತಾ ಮಾತನಾಡೋ ಅಂಥದ್ದು, ಶಾಂತಿಯಿಂದ ಮಾತನಾಡೋದು, ಇದು ಧೈರ್ಯನೂ ಹೌದು ಮತ್ತು ಶಾಂತಿನೂ ಹೌದು. ಈಗ ನಿಮಗೆ ನನ್ನಿಂದ ಇವೆರಡು ವಸ್ತುವನ್ನು ತೊಗೋಬೇಕು ಅಂತಂದರೆ ಅದು ಕೊಡೋಕ್ಕೆ ಬರೋದಿಲ್ಲ. ಇದು ಇವರೆಷ್ಟು ಶಾಂತಿಯಿಂದ ಮಾತಾಡ್ತಾರೆ, ಇವರು ಎಷ್ಟು ಮಧುರವಾಗಿ ಹೇಳ್ತಾರೆ, ಎಷ್ಟು ನಿಧಾನಕ್ಕೆ ಮಾತಾಡ್ತಾರೆ. ನಾನು ಹಾಗೆ ಮಾಡಬೇಕು, ಆವಾಗದು ನಿಮ್ಮಷ್ಟಕ್ಕೆ ನಿಮಗೆ ಬಂದುಬಿಡ್ತದೆ. ನಾನು ಕಲಿಸಿದ್ರೆ ಬರೋದಿಲ್ಲ, ನಾನು ಮಾಡ್ತಾಯಿದ್ದೀನಿ, ನೀವು ಅದನ್ನು ತಿಳ್ಕೊಂಡು ನೀವು ಮಾಡಿರಿ. ಈ ಮೌಲ್ಯಗಳನ್ನು ಕಲಿಸ್ಲಿಕ್ಕಾಗೋದಿಲ್ಲ. ಇದನ್ನು ಧಾರಣೆ ಮಾಡ್ಕೋಬೇಕಾಗತ್ತೆ, ಕಲಿಸ್ಲಿಕ್ಕೆ ಬರೋದಿಲ್ಲ ಇದು. ಅದಕ್ಕೋಸ್ಕರ ಬಾಬೋರ್ನ ಮಕ್ಕಳಿಗೆ ಹೇಳ್ತಾರೆ, ನನ್ನ ಹತ್ರ ನೀವು ಬೇಡುವಂಥ ಮಾತಲ್ಲ, ನೀವು ಇದನ್ನು ತಗೋಬೇಕು. ಶಿವಬಾಬಾ ನಮಗೆ ಶಾಂತಿ ಕೊಡು, ಶಕ್ತಿ ಕೊಡು, ನಮ್ಮ ಮೇಲೆ ದಯೆ ಮಾಡು. ಇವತ್ತು ವಾಣಿಲ್ ಬಾಬುರು ಹೇಳಿದ್ರು, ಮಕ್ಕಳು ಹೇಳ್ತಾರೆ, ಮಕ್ಕಳೇ ಕೃಪಾ ಮಾಡಿರಿ ಅಂತ. ಕೃಪಾ ಏನು ಮಾಡಲಿ ನಾನು? ನೀವು ಪುರುಷಾರ್ಥ ಮಾಡಿರಿ, ನನ್ನ ಕೃಪೆಯನ್ನು ಯಾಕೆ ಕೇಳ್ತೀರಿ? ಬಾಬೋರ ಆಶೀರ್ವಾದ ಕೊಡಿ ಅಂತ ಕೇಳ್ತಾರೆ. ನಿಮ್ಮ ಮೇಲೆ ನೀವೇ ಆಶೀರ್ವಾದ ಮಾಡಿಕೊಡ್ರಿ ಅಂತ ಹೇಳ್ತಾರೆ ಬಾಬಾ. ನಿಮ್ಮ ತಲೆ ಮೇಲೆ ಕೈ ಇಟ್ಬಿಟ್ರೆ ಅದು ಆಶೀರ್ವಾದ ಐತನ? ಇಲ್ಲ, ಕರ್ಮ ಮಾತ್ರ ಹಾಗಿಲ್ಲೇ ಇಲ್ಲ. ಕರ್ಮವನ್ನು ಮಾಡಲೇಬೇಕಾಗತ್ತಲ್ವ. ನೀವು ಕರ್ಮದಲ್ಲಿ ತಂದರೆ ಮಾತ್ರ ಆವಾಗ ಆಶೀರ್ವಾದಗಳು ತನ್ನಿಂದ ತಾನೇ ಬರ್ತವೆ. ಕೇಳೋದ್ರಿಂದ ಬೇಡೋದ್ರಿಂದ ಆಶೀರ್ವಾದಗಳು ಬರೋದಿಲ್ಲ. ಕರ್ತವ್ಯದಲ್ಲಿ ನೀವು ತಂದುಕೊಂಡಾಗ ಆಶೀರ್ವಾದಗಳು ಆಟೋಮೆಟಿಕ್ಲಿ ಸಿಗ್ತವೆ. ಕೇಳುವಂಥ ಮಾತೇ ಇಲ್ಲ. ಭಕ್ತಿ ಮಾರ್ಗದಲ್ಲಿ ನಾವೆಲ್ಲ ಕೇಳ್ತಿದ್ವಿ, ಬರೀ ಬೇಡ್ತಾ ಇದ್ವಿ. ಜ್ಞಾನ ಮಾರ್ಗದಲ್ಲಿ ಕೇಳುವಂಗಿಲ್ಲ, ಬೇಡಬೇಡ್ರಿ. ಭಕ್ತಿ ಮಾರ್ಗದಲ್ಲಿ ನಾವು ಕೇವಲ ಪೂಜಾ ಮಾಡ್ತೀವಿ, ಪಾಠ ಮಾಡ್ತೀವಿ, ಜಪ ಮಾಡ್ತೀವಿ, ತಪ ಮಾಡ್ತೀವಿ, ಹವನ ಮಾಡ್ತೀವಿ, ತೀರ್ಥಯಾತ್ರೆ ಮಾಡ್ತೀವಿ, ಗಂಗಾ ಸ್ನಾನ ಮಾಡ್ತೀವಿ, ನಾವು ಭಾಳ ಆಸ್ತಿಕರಾಗಿದ್ದೀವಿ ಅಂತ. ಆದರೆ ಬಾಬುರು ಹೇಳ್ತಾರೆ, ಪರಮಾತ್ಮ ಅಂದರೆ ಯಾರಂತ ಗೊತ್ತೇ ಇಲ್ಲ, ನಾನು ಯಾರು ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಅವರು ಆಸ್ತಿಕ ಹೆಂಗಾದ್ರು, ಅವ್ರು ನಾಸ್ತಿಕರಾದರು. ನಾಸ್ತಿಕರಿದು ಗೊತ್ತೇ ಇಲ್ಲ. ಜಗತ್ತಿನ ಜನ ನಮ್ಗೆ ಹೇಳ್ತಾರೆ, ನೀವು ನಾಸ್ತಿಕರು ಅಂತ ಹೇಳ್ತಾರೆ. ನೀವು ಇದನ್ನೆಲ್ಲ ಮಾಡ್ತಾಯಿಲ್ಲ, ಅದಕ್ಕೆ ನೀವು ನಾಸ್ತಿಕರಂತ. ನಾವೇನು ಹೇಳ್ತೇವೆ ಅವರಿಗೆ? ನೀವು ನಾಸ್ತಿಕರು, ನಿಮ್ಗೆ ಗೊತ್ತೇ ಇಲ್ಲ ಪರಮಾತ್ಮ ಅಂದರೆ ಯಾರು ಅಂತ. ಗೊತ್ತಿಲ್ಲ ಅಂದಮೇಲೆ ಆಸ್ತಿ ಎಲ್ಲಿಂದ ಸಿಗುತ್ತೆ ಅವರಿಗೆ? ಭಗವಂತ ನಮ್ಮನ್ನು ಆಸ್ತಿಕರನ್ನಾಗಿ ಮಾಡಿದ್ದಾರೆ. ನಾವು ನಮ್ಮನ್ನು ತಿಳ್ಕೊಂಡಿದ್ದೇವೆ, ಪರಮಾತ್ಮನನ್ನು ಅರ್ಥ ಮಾಡ್ಕೊಂಡಿದ್ದೇವೆ. ಎಷ್ಟೋ ಜನ ಹೇಳ್ತಾರಲ್ವ, ಪರಮಾತ್ಮನನ್ನು ನೀವು ತಿಳ್ಕೊಂಡಿರಾ? ಆವಾಗ ನಾವೇನು ಹೇಳ್ತೀವಿ? ಹಾಂ, ನಾವು ತಿಳ್ಕೊಂಡಿದ್ದೀವಿ, ಒಪ್ಕೊಂಡಿದ್ದೀವಿ, ಅವರಂತ ಆಗ್ತಾನೂ ಇದ್ದೇವೆ ಅಂತ ಹೇಳ್ತೇವೆ. ಬರೀ ತಿಳ್ಕೊಳ್ಳೋದು ಒಪ್ಕೊಳ್ಳೋ ಮಾತಲ್ಲ, ಅವರಂತೆ ಆಗ್ತಾ ಇದ್ದೇವೆ, ನಾವು ಅವರಂತೆ ಆಗ್ತೀವಿ ಅಂತಲೂ ಹೇಳ್ತೇವೆ ಅವರಿಗೆ. ಹೇಗೆ ಆಗ್ತೀವಿ ಅದನ್ನು ಬಾಬಾ ಪದ್ಧತಿ ಹೇಳ್ಕೊಟ್ಟಿದ್ದಾರೆ ನಮಗೆ. ನನ್ನ ನೆನಪಿನಲ್ಲಿ ನೀವು ಸಮಾವೇಶಗೊಳ್ರಿ, ಕೇಳಬೇಡ್ರಿ ನೀವು. ಶಿವಬಾಬಾ ನನಗೆ ಶಾಂತಿ ಕೊಡು ಅಂತ ಕೇಳಬೇಡಿ. ನಮ್ಮ ಪದ್ಧತಿಯನ್ನು ಬದಲಾಯಿಸ್ಕೋಬೇಕು. ಹೇಗೆ? ಬಾಬಾ ನೀವು ಶಾಂತಿಯ ಸಾಗರ ಆಗಿದ್ದೀರಿ, ಅವ್ರನ್ನ ಅರ್ಥ ಮಾಡ್ಕೊಳ್ರಿ, ಅರಿವು ಮಾಡ್ಕೊಳ್ರಿ. ಅವರು ಬೇಹದ್ದಾಗಿದ್ದಾರೆ. ಅವರು ನಾನು ಆತ್ಮ, ನಿಮ್ಮ ಸಂತಾನ, ಶಾಂತ ಸ್ವರೂಪನಾಗಿದ್ದೇನೆ. ನನ್ನ ಸ್ವಭಾವನೇ ಶಾಂತಿ. ನಾವು ಕಾಡಲ್ಲಿ ಅರಣ್ಯದಲ್ಲಿ ಹೋಗಿ ಹುಡುಕುವಂಥದ್ದಲ್ಲ, ಅದು ನನ್ನ ಹತ್ರನೇ ಇದೆ. ನಾನು
ಆತ್ಮನೇ ಶಾಂತ ಸ್ವರೂಪನಾಗಿದ್ದೇನೆ. ನನ್ನ ಮೂಲ ಶಕ್ತಿಯಾಗಿದೆ ಶಾಂತಿ. ಇದನ್ನು ನಾವಿಲ್ಲಿ ಬೇಡಬೇಕಾಗಿಲ್ಲ, ಬಾಬೋರ ಸಾನ್ನಿಧ್ಯದಲ್ಲಿ ಇದನ್ನು ಅನುಭವ ಮಾಡಬೇಕಾಗಿದೆ. ಬಾಬೋರ ಸಾನ್ನಿಧ್ಯದಲ್ಲಿ ಅನುಭವ ಹೇಗೆ ಮಾಡ್ತೇವೆ? ಅಧಿಕಾರದಿಂದ ನಾವು ಅದನ್ನು ಗ್ರಹಣ ಮಾಡಬೇಕು. ಆವಾಗ ನಮ್ಮನ್ನು ಅವರು ತಮ್ಮ ಸಾನ್ನಿಧ್ಯದಲ್ಲಿ ತಗೊಳ್ತಾರಲ್ವಾ. ಅದಕ್ಕೋಸ್ಕರ ನಾವು ಬಾಬೋರಿಗೆ ಇದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ, ನೀವು ಶಾಂತಿಯ ಸಾಗರ, ಶಾಂತಿ ಬಾಬಾ ನೀವು ಕೊಡ್ರಿ ನನಗೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ನೀವು ಬಾಬಾ ಶಾಂತಿ ಸಾಗರ ಅಂದರೆ ನೀವು ಹೋಗಿ ಅವ್ರ ಹತ್ರ ಕೂತ್ಕೊಳ್ರಿ. ನಾನು ಆತ್ಮ ಶಾಂತಿನ ಸ್ವರೂಪನಾಗಿದ್ದೇನೆ, ನೀವು ಶಾಂತಿ ಸಾಗರರಾಗಿದ್ದೀರಿ, ಆ ಶಾಂತಿಲಿ ಮುಳುಗೋಗ್ರಿ. ಇದಕ್ಕೇನು ಹೇಳಲಾಗ್ತದೆ? ಸಮಾವೇಶಗೊಳ್ಳುವುದು. ಶಾಂತಿಯ ಸಾಗರ್ನಲ್ಲಿ ಮುಳುಗಿಬಿಡ್ರಿ. ಮನಸ್ಸು ಇಷ್ಟ ಏಕ್ದಮ್ ಶಾಂತ ಆಗಿಬಿಡಬೇಕು. ಪ್ರೇಮ್ ಕೂಡ ಅದು ಒಂದು ಗುಣ ಆಗಿದೆ. ಪ್ರೇಮನ ಸಾಗರದಲ್ಲಿ ಮುಳುಗೋಗ್ಬಿಡ್ರಿ. ಹೇಗೆ ಕಳೆದು ಹೋಗ್ಬೇಕು ನಾವು? ಭಕ್ತಿ ಮಾರ್ಗದಲ್ಲೂ ಕೂಡ ಭಗವಂತನ ಬಗ್ಗೆ ಪ್ರೀತಿಯನ್ನು ವ್ಯಕ್ತಪಡಿಸ್ತಾರೆ, ಮಹಿಮೆ ಮಾಡ್ತಾರಲ್ವ. ಸ್ತುತಿ ಅಥವಾ ಮಹಿಮೆ ಮಾಡೋದು, ಕೀರ್ತನೆ ಮಾಡುವುದು. ಕೀರ್ತನೆ ಅಂದ್ರೇನು? ಕೀರ್ತಿಯಾಗಿದೆ. ಅವರ ಸ್ತುತಿ, ಅವರ ವಿಶೇಷತೆಗಳನ್ನು ಹಾಡುವಂಥದ್ದು, ಇದನ್ನು ಕೀರ್ತನೆ ಅಂತ ಹೇಳ್ತಾರೆ. ಏನು ಕೀರ್ತಿಯನ್ನು ಹೇಳ್ತಾ ಇರ್ತೀವಿ, ಹಾಡ್ತಾ ಹಾಡ್ತಾ ಆಮೇಲೆ ಬೇಡ್ತೀವಿ, ಭಗವಂತ ನೀವು ಇಂಥವ್ರಿದ್ದೀರಿ ಅಂಥವ್ರಿದ್ದೀರಿ ಅಂತ ಹೇಳ್ತಾ ಆಮೇಲೆ ನೀವು ಇದನ್ನು ಕೊಡ್ರಿ ಅಂತ ಕೇಳ್ತೀವಿ. ಕರುಣಾ ಸಿಂಧು ಆಗಿದ್ದೀರಿ, ದಯಾ ಹೃದಯ ಆಗಿದ್ದೀರಿ, ನನ್ನ ಮೇಲೆ ದಯೆ ತೋರಿಸು. ಇದೇನಾಯಿತು? ಬೇಡಿದ್ವಲ್ವಾ? ಬಾಬೋರು ಹೇಳ್ತಾರೆ, ಕೇಳುವಂಥ ವಸ್ತು ಅಲ್ಲ, ನೀವಿರೋದೇ ಆತ್ಮ. ನಾನು ಪರಮಾತ್ಮನ ಮಗು ಆಗಿದ್ದೇನೆ, ಸಂತಾನ ಆಗಿದ್ದೇನೆ, ಅಧಿಕಾರಿಯಾಗಿದ್ದೇನೆ. ಇದನ್ನು ಆ ಭಗವಂತಂದೇನಂದ್ರೆ ಕೊಡುವಂಥ ಕರ್ತವ್ಯ ಆಗಿದೆ. ಅದೇ ರಹಮ್, ಅದೇ ದಯೆ. ನಮಗೆ ಜ್ಞಾನ ಏನು ಕೊಡ್ತಾ ಇದ್ದಾರಲ್ಲ, ಅದೇ ಅವನು ತೋರುವ ಕರುಣೆ ನಮ್ಮ ಮೇಲೆ. ಅವರು ತಮ್ಮ ಕರ್ತವ್ಯನ ನಿಭಾಯಿಸ್ತಾ ಇದ್ದಾರೆ. ನೀವು ಕೇಳ್ತೀರಿ ಯಾಕೆ? ಭಿಕಾರಿಗಳು ಕೇಳ್ತಾರೆ, ಅಧಿಕಾರಿ ಕೇಳೋದಿಲ್ಲ. ಎಷ್ಟು ಬಾರಿ ನಾವು ನೋಡ್ತೇವೆ, ಯಾರು ಸೇವಕ ಇರ್ತಾರಲ್ಲ ಅವರು, ಸಾಹೇಬ್ರೆ ನನಗೆ 10 ರೂಪಾಯಿ ಬೇಕು, 10 ರೂಪಾಯಿ ಕೊಡ್ರಿ ಅಂತ ಕೈ ಮುಂದೆ ಮಾಡ್ತಾನೆ. ಮಗ ಹಂಗೆ ಮಾಡಲ್ಲ, 10 ರೂಪಾಯಿಗೆ ಜೇಬಿನಿಂದ ಕೈ ಹಾಕಿ ತಗೊಂಬಿಟ್ಟು, ನಾನು ತಗೊಂಡಿದ್ದೆ ನೋಡಿ 10 ರೂಪಾಯಿ ಅಂತ ಅಧಿಕಾರದಿಂದ ಹೇಳ್ತಾರೆ, ಅಧಿಕಾರ ತೋರಿಸ್ತಾರೆ. ಆವಾಗ ತಂದೆ ಹೇಳ್ತಾರೆ, ಆಗ ತಗೊಂಡೋಗಪ್ಪ ಮಗನೇ ಅಂತ ಹೇಳ್ತಾರೆ. ಒಂದು ವೇಳೆ ಸರ್ವೆಂಟ್ ಏನಾದರೂ ಜೇಬಿನಿಂದ ತೆಗೆದ್ರೆ ಅದಕ್ಕೇನು ಹೇಳಲಾಗ್ತದೆ? ಅದು ಕಳ್ಳತನ ಆಗತ್ತೆ. ಆದರೆ ತಂದೆಗೆ ಮಗ ಏನೋ ಪಟಾಯಿಸೋದಿಲ್ಲ. ನಮ್ಮ ಮಕ್ಕಳದೇ ಆಗಿರ್ತದೆ ಎಲ್ಲವೂ. ಅವನು ಅಧಿಕಾರದಿಂದ ತಗೊಳ್ತಾನೆ ಮಗ. ನಾವು ಇಲ್ಲಿವರೆಗೆ ಭಿಕಾರಿಯಾಗಿದ್ವಿ, ಭಿಕಾರಿಯಂತೆ ಭಿಕ್ಷೆ ಕೇಳ್ತಾ ಏನಿತ್ತಲ್ಲ ಅದರಿಂದನೂ ಕಳ್ಕೊಂಡ್ಬಿಟ್ಟಿದ್ದೇವೆ. ದೇಹಾಭಿಮಾನದಲ್ಲಿ ಬಂದ್ವಿ ಇವಾಗ. ಅದಕ್ಕೆ ಬಾಬೋರು ಹೇಳ್ತಾರೆ, ನನ್ನ ಹತ್ತಿರ ಬರಲಿಕ್ಕೋಸ್ಕರ ನನ್ನ ಹಾಗೆ ಆಗ್ರಿ. ಬ್ರಹ್ಮ ಬಾಬೋರು ಏನು ಮಾಡಿದರು? ಇದನ್ನೇ ಮಾಡಿದ್ರಲ್ವಾ. ಬ್ರಹ್ಮ ಬಾಬೋರು ಒಂದು ಬೀಜ ಹಾಕಿದರು. ಶಿವಬಾಬರು ಇವ್ರಿಗೆ ಹೇಳಿದರು, ಇದೇನೆಲ್ಲ ಇದು ನಿಂದಿದೆ ಅಲ್ವಾ, ಎಲ್ಲವನ್ನು ಮಾತೆಯರ ಹೆಸರಿಗೆ ಬರೆದುಬಿಡು ಅಂತ. 8 ಅಕ್ಕಂದರ ಹೆಸರಿಗೆ ಎಲ್ಲವನ್ನೂ ಅರ್ಪಣೆ ಮಾಡಿಬಿಟ್ರು ಬ್ರಹ್ಮ ಬಾಬಾ. ನಮಗೆ ಮಕ್ಕಳಿಗೆ ಹೆಂಗೆ ಸುಮ್ಮನೆ ಹೇಳೋದಿಲ್ಲ, ಮಕ್ಕಳಿಗೆ ಹಂಗೆ ಹೇಳೋದಿಲ್ಲ. ನೀವು ಮನೆ ಮಠದಲ್ಲಿ ಇರಬೇಕು, ಮಕ್ಕಳನ್ನು ನೋಡಬೇಕು. ಬ್ರಹ್ಮ ಬಾಬರ ಮಾತೇ ಬೇರೆಯಾಗಿತ್ತು. ಯಾಕೆಂದರೆ ಭಗವಂತ ಅವರಿಂದ ಈ ಸೇವಾ ಕಾರ್ಯ ಮಾಡಿಸ್ಬೇಕಾಗಿತ್ತು. ಫಸ್ಟ್ ಬೀಜ ಅವ್ರದ್ದು ಬಿತ್ತು ಯಜ್ಞದಲ್ಲಿ. ಆಮೇಲೆ ನಾವೆಲ್ಲ ಮಕ್ಕಳು ಸಹಯೋಗಿಗಳಾದ್ವಿ. ದಾದೀಜಿ ಹೇಳ್ತಿದ್ರು, ಒಂದು ಭಾಗ ತೆಗೀರಿ, ನಮ್ಮ ಲೌಕಿಕವನ್ನು ಸಂತೋಷಪಡಿಸ್ರಿ, ನಿಮಗಾಗಿ ಇಟ್ಕೊಳ್ರಿ,
ಉದ್ಯೋಗದಲ್ಲೂ ತೊಡಗಿಸ್ಕೊಡ್ರಿ, ಉಳಿತಾಯವನ್ನು ಮಾಡಿರಿ. ಇದನ್ನು ನೀವೊಂದು ಬಡ್ಜೆಟ್ ತಯಾರು ಮಾಡಿಕೊಡ್ರಿ. ಎಲ್ಲ ಬಾಬು ಅವರಿಗೆ ಕೊಟ್ಬಿಟ್ಟು ನೀವು ಜೀವ ಖಾಲಿ ಮಾಡಿಕೊಡ್ರಿ ಅಂತ ಹೇಳೋದಿಲ್ಲ. ನಿಮಗಾಗಿ ನೀವು ಇಟ್ಕೊಳ್ರಿ. ತಿಳುವಳಿಕೆ ಅದರಲ್ಲೂ ಇದೆ. ಆದರೆ ಬಾಬರವರ ಒಂದು ಭಾಗ ಇದೆ ಅಲ್ವಾ, ಅವ್ರದ್ದು ಒಂದು ಹಿಸ್ಸಾ ಇದೆ. ನಮಗೆ ಬಾಬಾ ಇಷ್ಟು ಕೊಟ್ಟಿದ್ದಾರೆ ಅಂದರೆ ಬಾಬುರ್ದು ಒಂದು ಭಾಗ ಇದೆ ಇದರಲ್ಲಿ. ಅದಕ್ಕೋಸ್ಕರ ಬಾಬೋರು ನಮ್ಮ ಮಕ್ಕಳಿಗೆ ಇದನ್ನು ಕಲಿಸ್ತಾರೆ. ಬ್ರಹ್ಮ ಬಾಬೋರ ಮಾತೇ ಬೇರೆ. ಟ್ರಸ್ಟಿಯಾಗಿರಿ ಅಂತ ಮಕ್ಕಳಿಗೆ ಹೇಳ್ತಾರೆ ಬಾಬೋರವರು. ಅದು ನಿಮ್ಮದೆಲ್ಲ ಏನಿದೆಯೋ ಅದಕ್ಕೂ ನೀವು ಟ್ರಸ್ಟಿ ಆಗ್ರಿ. ಇದೆಲ್ಲವೂ ಬಾಬೋರ್ದಂತ ತಿಳ್ಕೊಂಡು ನಡೀರಿ. ನಿಮ್ಮದೆಲ್ಲ ಹೊರೆ ಏನಿದೆಯಲ್ಲ ಅದನ್ನೆಲ್ಲ ನನಗೆ ಕೊಟ್ಬಿಡಿ, ಹಗುರಾಗ್ರಿ. ಯಾಕೆಂದರೆ ಬಾಬೋರ ಮಗು ಆಗಿದ್ದೇವೆ. ಬಾಬಾ ಅದು ಜವಾಬ್ದಾರಿ ಬಾಬಾ ಇದ್ದಾರೆ. ನಾವು ಹೊರೆಯನ್ನು ಹೊರಬಾರ್ದು. ಕೇವಲ ನೆನಪು ಮಾಡಿರಿ. ಎಷ್ಟೋ ಭಕ್ತರ ಕತೆ ಕೇಳಿದ್ದೇವೆ. ಭಕ್ತರಿಷ್ಟು ವಿಲೀನಾಗಿರ್ತಾರೆ. ಪತ್ನಿ ಹೇಳ್ತಾರೆ ಊಟ ಮಾಡೋಕ್ಕೇನಿಲ್ಲ, ಎಲ್ಲಿಂದ ಪೈಸೆ ಬರ್ತದೆ. ಭಕ್ತ ಹೇಳ್ತಾನೆ ತನ್ನ ಪೂಜೆನೆಲ್ಲ ಅವನು ಮಲೀನಾಗಿಬಿಟ್ಟಿದ್ದ. ಅಷ್ಟೊತ್ತಿಗೆ ಯಾರಾದರೂ ಬಂದು ಕೊಟ್ಟು ಹೋಗ್ತಿದ್ರು. ಉಪವಾಸ ಅಂತೂ ಇರಲಿಲ್ಲಲ್ಲ. ಭಗವಂತ ಯಾರ್ಯಾರ ಮೂಲಕ ಕೊಟ್ಟೇ ಕೊಡ್ತಾರೆ, ಅವಶ್ಯವಾಗಿ ಕೊಡ್ತಾರೆ. ಅದಕ್ಕೋಸ್ಕರ ಬಾಬೋರ ಜೊತೆ ನಿಮಗೆ ಪ್ರೀತಿ ಇತ್ತಂದರೆ ಒಬ್ಬರಿಲ್ಲ ಒಬ್ಬರದ ಮೂಲಕ ಬಾಬಾ ಕೊಡಿಸ್ತಾರೆ. ಇದಿಲ್ಲ ಅನ್ನೋಕ್ಕೆ ಸಾಧ್ಯ ಇಲ್ಲ. ನಮಗಿಂತ ಜಾಸ್ತಿ ಬಾಬನಿಗೆ ಚಿಂತೆ ಇದೆ. ನಾವು ಅವನ ಮಕ್ಕಳಾಗಿದ್ದೀವಿ. ಎಲ್ಲವನ್ನು ಬಿಟ್ಕೊಟ್ಟು ಬಂದು ಇಲ್ಲಿ ಕೂತ್ಕೋಬೇಕಂತಲ್ಲ. ಹಿಮ್ಮತ್ತೆ ಬಚ್ಚೆ ಮಧ್ಯೆ ನಾವು ಸಾಹಸ ಇಟ್ಟಾಗ ಬಾಬಾ ಸಹಾಯ ಕೊಡ್ತಾರೆ. ಸಹಾಯ ಮಾಡು ಅಂತ ಹೇಳೋಂಗಿಲ್ಲ. ಸಹಾಯ ಮಾಡೋಕ್ಕೆ ಅವರು ಬಂಧಿಸಲ್ಪಟ್ಟಿದ್ದಾರೆ. ಆದರೆ ಮೊದಲು ನಮ್ಮಲ್ಲಿ ಸಾಹಸ ಇರಬೇಕು. ಸಮಾವೇಶಗೊಳ್ಳೋಕ್ಕೆ ಪದ್ಧತಿ ಏನಪ್ಪ, ಇಷ್ಟು ಸ್ಥಿತಿಯನ್ನು ಹೇಳ್ತಾ 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 ಆ ಸ್ಥಿತಿಯಲ್ಲಿ ಅಡಗೋಗ್ಬಿಡ್ತಾರೆ, ಕಳೆದೋಗ್ಬಿಡ್ತಾರೆ. ಆ ಪ್ರೇಮದಲ್ಲಿ ವಿಲೀನ ಆಗಿಬಿಡ್ರಿ. ಏನು ಪ್ರೇಮ ಇದೆಯಲ್ಲ ಅದರಲ್ಲಿ ವಿಲೀನ ಆಗ್ರಿ. ಅದಕ್ಕೋಸ್ಕರ ಬಾಬೋರು ಹೇಳ್ತಾರೆ, ಮಕ್ಕಳಿಗೆ ಬಾಬೋರು ಪ್ರೀತಿಯಲ್ಲಿ ಹೇಗೆ ಲೀನ ಆಗಬೇಕು ಅನ್ನೋದನ್ನು ಕಲಿಸ್ಕೊಡ್ತಾರೆ. ನಾನೇನು ನಿಮಗೆ ಜ್ಞಾನ ಕೊಟ್ಟಿದ್ದೇನೆ ಅದನ್ನು ಮನನ ಮಾಡಿರಿ. ಮನಸ್ಸಲ್ಲಿ ಏನು ಮಾತಿದೆ, ಮೊದಲೇನಿತ್ತಲ್ಲ ಮನಸ್ಸಿನಲ್ಲಿ ಬರೀ ಬೇರೆ ನೆಗೆಟಿವ್ ಮಾತುಗಳು ತುಂಬಿಕೊಂಡಿದ್ದು. ಈಗ ಅದರಲ್ಲಿ ಜ್ಞಾನವನ್ನು ತುಂಬ್ರಿ. ಕಸ ತುಂಬಿದ್ದನ್ನು ತೆಗೆದಾಕ್ರಿ, ಮನನ ಮಾಡಿರಿ. ಬಾಬೋರ್ ಮುರಳಿ ಏನಿದೆ ಇಲ್ಲ ಅದನ್ನು ಬಾರಿ ಮನನ ಮಾಡಿರಿ, ನೆನಪಿಸ್ಕೊಡ್ರಿ. ಮನನ ಮಾಡಿದ ನಂತರ ಚಿಂತನ ಮಾಡಿರಿ, ಅದರ ಬಗ್ಗೆ ಚಿಂತಿಸ್ರಿ, ಅದರ ಆಳದಲ್ಲಿ ಹೋಗ್ರಿ. ಚಿಂತನ ನಂತರ ಮಂಥನ ಮಾಡಿರಿ. ಮಂಥನ ಅಂದರೆ ಮಂಥನ ಮಾಡೋದ್ರಿಂದ ಬೆಣ್ಣೆ ಬರುತ್ತೆ, ಹೊಸ ಹೊಸ ಮಾತುಗಳು ಬರ್ತವೆ. ಹೇಗೆ ನಾವು ಮೊಸರನ್ನು ಕಡ್ದಾಗ ಏನು ಬರ್ತದೆ, ಆಮೇಲೆ ಬೆಣ್ಣೆ ಬರ್ತದೆ. ಬೆಣ್ಣೆ ಕಾಣಲಿಲ್ಲ, ಆದರೆ ಮಥಿಸಿದಾಗ ಅಂದರೆ ಕಡ್ದಾಗ ಮಾತ್ರ ಅಲ್ಲಿಂದ ಬೆಣ್ಣೆ ಬಂತು. ಹಾಗೆ ನಾವು ಜ್ಞಾನದ ಮಂಥನವನ್ನು ಮಾಡಿದಾಗ ಹೊಸ ಹೊಸ ಮಾತುಗಳು ಬರ್ತವೆ. ಆವಾಗ ಖುಷಿ ಆಗ್ತದೆ ನಮಗೆ. ಮನಸ್ಸನ್ನು ಎಷ್ಟು ಸ್ವಚ್ಛ ಮಾಡಿಕೊಳ್ಬೇಕು ಮಂಥನದಿಂದ. ಯಾವಾಗ ಸ್ವಚ್ಛ ಮನಸ್ಸಾಗತ್ತೆ, ದೇಹ ಮತ್ತು ದೇಹದ ಮಾತುಗಳೇನಿದಾವಲ್ಲ ಅವೆಲ್ಲವೂ ಮರೆತೋಗ್ತವೆ. ಆವಾಗ ಬಾಬೋರ ಪ್ರೀತಿನಲ್ಲಿ ಅಶರೀರಿಯಾಗಿ ಲೀನ ಆಗಿಬಿಡ್ರಿ. ಬಾಪ್ಸಮ ನನ್ನ ಆತ್ಮನಾಗ್ಬಿಟ್ಟಿದ್ದೀನಿ. ಪ್ರೇಮ ಸಾಗರದಲ್ಲಿ ಮುಳುಗೋಗ್ರಿ. ಭಗವಂತನ ಪ್ರೇಮದ ಅನುಭವ ಮಾಡಿ. ಸತ್ಯಂ ಶಿವಂ ಸುಂದರಂ ಆಗಿದ್ದಾರೆ. ಸತ್ಯದ ಅನುಭವ ಮಾಡಿರಿ. ಭಗವಂತ ಸತ್ಯನಾಗಿದ್ದಾನೆ, ದಾತ ಆಗಿದ್ದಾರೆ, ಶಿವಂ ಕಲ್ಯಾಣಕಾರಿ ಆಗಿದ್ದಾರೆ, ಸರ್ವ ಗುಣಗಳ ಸಾಗರ ಆಗಿದ್ದಾರೆ. ಅವರಿಷ್ಟು ಸುಂದರ ಇದ್ದಾರೆ. ಆತ್ಮನನ್ನು ಆಕರ್ಷಣೆ ಮಾಡ್ತಾರೆ ಬಾಬಾ. ಈ ಮೂರು ವಸ್ತುವು
ಆಕರ್ಷಣೆ ಮಾಡ್ತವೆ ಪ್ರತಿಯೊಬ್ಬರನ್ನು. ಸತ್ಯಂ ಶಿವಂ ಸುಂದರಂ ಅಂತ ಅವಾಗ ಹೇಳ್ತಾರಲ್ವ, ಸತ್ಯವೂ ಆಕರ್ಷಣೆ ಮಾಡ್ತದೆ, ಪ್ರಾಪ್ತಿ ಹೋಗುತ್ತಲ್ಲ ಅವರು ಆಕರ್ಷಣೆ ಮಾಡ್ತಾರೆ, ಸುಂದರ ವಸ್ತು ಕೂಡ ಆಕರ್ಷಣೆ ಮಾಡುತ್ತದೆ. ಯಾರು ಸುಳ್ಳಿನ ವ್ಯಕ್ತಿ ಇರ್ತಾರಲ್ಲ ಅವ್ರು ಆಕರ್ಷಣೆ ಮಾಡಲಿಕ್ಕಾಗಲ್ಲ. ಯಾರು ಸತ್ಯ ವ್ಯಕ್ತಿ ಇದ್ದಾರಲ್ಲ ಅವರು ಆಕರ್ಷಣೆ ಮಾಡ್ತಾರೆ. ಸತ್ಯದಿಂದ ನಾವು ಸುಳ್ಳು ಹೇಳೋರಿಂದ ನಾವು ದೂರ ಆಗ್ತೀವಿ. ಇವ್ರು ಏನು ಹೇಳ್ತಾರೆ, ಬರೀ ಎಲ್ಲ ಸುಳ್ಳು, ಎಲ್ಲ ಸುಳ್ಳು ಅಂಥೇಳಿ ಅವರ ಬಗ್ಗೆ ಪ್ರೀತಿ ಬರೋದಿಲ್ಲ. ಯಾರು ಸುಳ್ಳುಗಾರನಿರ್ತಾರೆ ಅವ್ರ ಜೊತೆ ಪ್ರೀತಿನೂ ಬರೋದಿಲ್ಲ. ಎಲ್ಲರ ಜೊತೆಗೆ ಪ್ರೀತಿ. ಈಗ ನಾವು ನೋಡ್ತೇವಲ್ಲ, ಊಟ ಮಾಡುವಂಥ ಪದಾರ್ಥಗಳಿರ್ತಾವಲ್ಲ, ರೆಡಿಮೇಡ್ ಏನಿರ್ತಾವಲ್ಲ ಅವ್ನು ತೊಗೊಳ್ತಿರ್ತಾರೆ, ಏನೇನೆಲ್ಲ ತೊಗೊಳ್ತಿರ್ತಾರೆ ಹೋಟೆಲ್ನಲ್ಲಿ. ಜಗತ್ತಿನಲ್ಲಿ ಏನೆಲ್ಲ ನಡೀತಾ ಇದೆ, ಎಷ್ಟು ಅದರಲ್ಲಿ ಮಿಶ್ರಣ ಇದೆ ನೋಡ್ತೇವೆ. ಅದರಿಂದ ಇನ್ನಷ್ಟು ಆರೋಗ್ಯ ಹಾನಿಯಾಗತ್ತೆ. ನಮ್ಮ ಮನೆಯಲ್ಲಿ ಏನು ತಯಾರು ಮಾಡ್ತೀವಿ ಶುದ್ಧವಾಗಿರ್ತದೆ, ಅದನ್ನು ನಾವು ಊಟ ಮಾಡೋದ್ರಿಂದ ಹೆಲ್ದಿಯಾಗಿರ್ತೇವೆ. ಬೇರೆ ಬೇರೆ ಏನೇನೆಲ್ಲ ಇರ್ತದಲ್ಲ ಅದನ್ನೆಲ್ಲ ತಿಂತಾಯಿದ್ರೆ ಎಷ್ಟು ಕೆಮಿಕಲ್ ಇರ್ತದೆ, ಪ್ರಿಸರ್ವೇಷನ್ಸ್ ಇರ್ತವೆ ಅದರಲ್ಲಿ, ಅವೆಲ್ಲ ಶರೀರಿಗೆ ಹಾನಿ ಮಾಡ್ತವೆ. ಎಷ್ಟೆಷ್ಟು ಔಷಧಿಗಳನ್ನ ತಗೊಳ್ಬೇಕಾಗ್ತದೆ, ಕೇವಲ ನಾಲಿಗೆಯ ಟೇಸ್ಟಿನಿಂದ ಇಷ್ಟೆಲ್ಲ ತಗೋಬೇಕಾಗ್ತದೆ. ಅದರ ಬದಲಾಗಿ ಸಾತ್ವಿಕ ಭೋಜನ ಮನೆಯಲ್ಲಿ ತಯಾರು ಮಾಡಿದ್ದನ್ನು ತಿಂದಾಗ ಮನಸ್ಸಿನಲ್ಲಿ ಶಾಂತಿ ಇರ್ತದೆ. ಮನುಷ್ಯ ಜಗತ್ತಿನಲ್ಲಿ ಅವ್ರು ಏನೇನೋ ಕೊಟ್ಬಿಟ್ರು, ಅದರಲ್ಲಿ ಏನಾದರೂ ವಿಷನೂ ಇರ್ಬೋದು. ಅದಕ್ಕಾಗಿ ಬಾಬುವರು ನಮಗೆ ಮಕ್ಕಳಿಗೆ ಎಷ್ಟು ಸಾತ್ವಿಕ ಭೋಜನವನ್ನು ಮಾಡಲಿಕ್ಕೆ ಹೇಳಿದ್ದಾರೆ. ಯಾರದೇ ಕೈಯಿಂದ ಆಹಾರ ಊಟ ಮಾಡಬೇಡಿ ಅಂತ ಹೇಳ್ತಾರೆ. ಏನೋ ಭೋಜನ ಮಾಡ್ತಿರಲ್ಲ ಅದನ್ನು ಬಾಬುವ್ರ ನೆನಪಲ್ಲಿ ತಯಾರು ಮಾಡಿರೋದು, ಬಾಬುರಿಗೆ ಭೋಗ ಇಟ್ಟಿರುವಂಥದ್ದು, ಅದನ್ನು ನೀವು ಸ್ವೀಕಾರ ಮಾಡಿರಿ. ಇದು ಕೂಡ ಹೆದರಿಕೆ ಇದೆ. ಹಾಗೆ ಯಾರೋ ಕೊಟ್ಟದನ್ನು ತಿಂದುಬಿಟ್ವಿ, ಏನಾಗುತ್ತೋ ಹೇಗಾಗುತ್ತೋ ಗೊತ್ತಿಲ್ಲ. ಅದಕ್ಕೋಸ್ಕರ ಬಾಬುವ್ರು ನಮಗೆ ಮರ್ಯಾದೆಗಳನ್ನು ಕಲಿಸಿದ್ದಾರೆ, ನಿಯಮ ಕಲಿಸಿದ್ದಾರೆ. ಆ ಸತ್ಯವಾಗಿ ಎಷ್ಟು ಜೀವನಕ್ಕಾಗಿ ಉಪಯೋಗಿಯಾಗಿದೆ. ಅದು ನಮ್ಮನ್ನು ಹಗೂರವಾಗಿಡ್ತದೆ. ಅದು ಯಾವಾಗ ಬಾಬಾ ಸತ್ಯಮ ಇದ್ದಾರೆ, ಶಿವಮನ ಇದ್ದಾರೆ, ಕಲ್ಯಾಣಕಾರಿಯಾಗಿದ್ದಾರೆ. ಬಾಬಾ ದಾತನಾಗಿ ಕೊಡ್ತಾ ಇರ್ತಾರೆ, ಆಕಾಶವನ್ನು ಹರಿದು ಬಿಟ್ಟು ಕೊಡ್ತಾರೆ ಅಂತ ಹೇಳ್ತಾರೆ. ಅಂದರೆ ಅಷ್ಟೊಂದು ಅಪಾರ ಕೊಡ್ತಾ ಇದ್ದಾರೆ ಬಾಬಾ. ಆದರೆ ಬಾಬುರಿಂದ ಹೇಗೆ ತಗೊಳ್ಬೇಕು ಅನ್ನೋದು ಕೇಳ್ದೇನೆ ಎಲ್ಲವನ್ನು ಬಾಬಾ ಕೊಡ್ತಾ ಇದ್ದಾರೆ. ಕೇವಲ ನಾವು ಹೃತ್ಪೂರ್ವಕವಾಗಿ ಅದನ್ನು ಒಪ್ಕೊಳ್ಬೇಕು ಬಾಬನನ್ನು. ನಮ್ಮ ಮಮತ್ವ ಏನಿದೆ ಅದು ಬೇರೆಯವರೊಂದಿಗಿಂದು ತೆಗೆದು ಹಾಕಬೇಕು. ಬಾಬುವ್ರದ್ದು ಇದೆಲ್ಲ ಅಂತ ತಿಳ್ಕೊಂಡು ನಡೀರಿ. ಆವಾಗ ಬಾಬುವ್ರು ಎಷ್ಟು ಕೊಡ್ತಾರೆ ನೋಡ್ರಿ. ಯಾವುದೇ ಮಾತಿನ ಕೊಡ್ತೇ ಆಗೋದಿಲ್ಲ. ಯಾರ ಜೊತೆಗಾರ ಬಾಬಾ ಆಗಿದ್ದಾರೆ ಅವರನ್ನು ಯಾವ ಬಿರುಗಾಳಿಗಳು, ಏನು ಸುಳಿಗಾಳಿಗಳು, ಸುಂಟ್ರಗಾಳಿಗಳು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಾಬಾ ಹೊಸ ಪದ್ಧತಿ ಮೂಲಕ ಹೊಸ ವಿಧಾನದಿಂದ ತಿಳಿಸ್ಕೊಡ್ತಿರ್ತಾರೆ. ಇವೆಲ್ಲ ವಿಘ್ನಗಳೇನು ಬರ್ತವೆ, ಅದು ವಿಘ್ನಗಳನ್ನು ತುಫಾನನ್ನು ತೋಫಾ ಅಂತ ತಿಳ್ಕೊಳ್ರಿ, ಗಿಫ್ಟ್ ಅಂತ ತಿಳ್ಕೊಳ್ರಿ, ಅಥವಾ ಅದು ಕಾಗದದ ಹುಲಿ ಅಂತ ತಿಳ್ಕೊಳ್ರಿ. ಮನಸ್ಸು ಎಷ್ಟು ಶಾಂತವಾಗಿಬಿಡ್ತದೆ, ಆವಾಗ ಶುದ್ಧವಾಗಿಬಿಡ್ತದೆ. ಹೇಗೆ ಬಾಬುವ್ರ ನೆನಪಲ್ಲಿ ಕೂತಿರ್ತೀವಿ, ಆಶ್ಚರ್ಯ ಆಗಿಬಿಡ್ತೀವಿ. ಆಶ್ಚರ್ಯ ಆದ್ವಿ ಅಂದರೆ ಎಲ್ಲವೂ ಸಹಜ ಆಗಿಬಿಡ್ತದೆ. ಬಾಬುವ್ರ ಸೇವಾ ಬಿಟ್ಟರೆ ಇನ್ನೇನು ನೆನಪಿ ಬರೋದಿಲ್ಲ. ಬಾಬುವ್ರ ನೆನಪಿನಲ್ಲಿ ಅಳಗೋ ಇದೇ ಆಗಿದೆ. ಬಾಬುವ್ರಲ್ಲಿ ಸಮಾವೇಶಗೊಳ್ಳುವುದು, ಬಾಬುವ್ರ ನೆನಪಲ್ಲಿ ಕಳೆದು ಬಿಡೋದು, ಮುಳುಗೋಗ್ಬಿಡೋದು ಸಹಜ ಇದೆಯೋ. ಬಾಬುವ್ರ ನೆನಪಲ್ಲಿ ಬಾಬುವ್ರ ನೆನಪಲ್ಲಿ ಸಮಾವೇಶಗೊಳ್ಳೋದು ಕಷ್ಟ ಇದೆ ಅನ್ನೋರು ಕೈ ಎತ್ತಿರಿ, ಹೇಳ್ರಿ ಮಾತೇರು. ಬಹಳ ಕಷ್ಟ ಬಾಬುವ್ರ ನೆನಪಲ್ಲಿ ಏನಾಗೋದು, ಇದು ನನ್ನಿಂದ ಸಾಧ್ಯ ಇಲ್ಲ ಅನ್ನೋಂಥ ಮಾತೇರು ಕೈ ಎತ್ತಿ. ಕಷ್ಟ ಅನ್ನೋರು ಕೈ ಎತ್ತಿರಿ ಅಂತ ಹೇಳ್ತಾ ಇದ್ದಾರೆ. ಅಣ್ಣಂದ್ರ ಕೈ ಎತ್ತಿದ್ರು, ಸಹಜ ಇದ್ದರೆ ಕೈ ಎತ್ತಿರಿ ನೋಡಿ, ಎಲ್ಲರೂ ಎತ್ತಿದ್ದಾರೆ.
ನಿಮಗಾಗಿ ನೀವು ಚಪ್ಪಾಳೆ ಹಾಕ್ಕೊಳ್ರಿ. ಬಾಬುರ ನೆನಪು ಸಂಪೂರ್ಣ ಸಹಜವಾಗಿದೆ. ಶಿವಬಾಬು ಅವ್ರ ಜೊತೆಗೆ ಎಷ್ಟು ಪ್ರೀತಿ ಇರಬೇಕಷ್ಟೆ. ಅವರು ಸತ್ಯಂ ಶಿವಂ ಸುಂದರಂ ಆಗಿದ್ದಾರೆ. ಆ ಬಿಂದುವಿನಲ್ಲಿ ಇಷ್ಟು ವಿಶಾಲ ಅನಂತ ಸಿಂಧು ಇದೆ. ಅವರಿಗಿಂತ ಸುಂದರವಾದ ವಸ್ತು ಯಾವುದೂ ಇಲ್ಲ ಈ ಜಗತ್ತಿನಲ್ಲಿ. ಎಲ್ಲ ವಸ್ತುಗಳು ಬೇಕಾರ, ಉಪಯೋಗ ಇಲ್ಲದ್ದು. ಅಲ್ಲಿ ನಮ್ಮ ಕಣ್ಣು ಹೋಗಬಾರ್ದು, ನಮ್ಮ ಮನಸ್ಸು ಹೋಗಬಾರ್ದು, ಕಣ್ಣು ಹೋಗಬಾರ್ದು. ಭಗವಂತನಂಥ ಸುಂದರ ಯಾರೂ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರು ನಮ್ಗೆ ಸಿಕ್ಕಿದ್ದಾರೆ. ಇನ್ನೇನು ಬೇಕು ನಮಗೆ? ಏನೂ ಬೇಕಾಗಿಲ್ಲ ನಮಗೆ. ಎಲ್ಲಿ ನಮಗೆ ಜಗತ್ತಿನಲ್ಲಿ ಕಣ್ಣು ಮುಳುಗಬಾರ್ದು, ಆಕರ್ಷಿತರಾಗಬಾರ್ದು. ಸಹಜವಾಗಿ ಯಾವ್ದು ಸಿಗುತ್ತಲ್ಲ ಅದು ಹಾಲಿನ ಸಮಾನ. ಯಾವುದೇ ಮನೆಗೆ ಹೋದೆ ಅದು ಯಾರು ಕೇಳ್ತಾರೇನು? ಹಾಲು ಕೊಡ್ರಿ ಅಂತ ಕೇಳ್ತೀರೇನು? ಹೋಗಿ ಇಲ್ಲ, ನೀರು ಕೇಳ್ತೀರಿ. ಸಹಜವಾಗಿ ಸಿಗುವಂಥದ್ದು ಹಾಲಿನ ಸಮಾನ. ತಮ್ಮಷ್ಟು ತಾವೇ ಕೊಟ್ಟರು, ನಾವು ಕೇಳಿಲ್ಲ. ನೀರಡಿಕೆ ಆಗಿದ್ದರೆ ನೀರು ಕೊಡಿ ಅಂತ ಕೇಳ್ತೀರಿ. ಸಹಜವಾಗಿ ಏನು ಸಿಗುತ್ತಲ್ಲ ಅದು ಸಹಜವಾಗಿ ಸಿಕ್ಕಿದ್ದು ಹಾಲು. ಹಾಲಿನಲ್ಲಿ ಶಕ್ತಿ ಇದೆ. ಸಹಜವಾಗಿ ಏನು ಸಿಕ್ಕಿರ್ತದಲ್ಲ ಅದರಲ್ಲಿ ಶಕ್ತಿ. ಬೇಡಿ ತಗೊಂಡಿದ್ದು ಅದು ನೀರಾಗಿರುತ್ತೆ, ಅದರಲ್ಲಿ ಶಕ್ತಿ ಇರೋದಿಲ್ಲ. ಬಾರಿ ಮೊಬೈಲ್ ಕೇಳಿದಾಗ ಕೊಡ್ತಾರೆ, ಆದರೆ ನಾವು ಕೇಳಿದ್ದಕ್ಕೋಸ್ಕರ ಕೊಡ್ತಾರೆ. ಅದು ಶಕ್ತಿ ಕೊಡೋದಿಲ್ಲ ಅದರಲ್ಲಿ. ಅದು ನಿನ್ನ ಕೆಲಸ ಮಾಡ್ತದೆ. ನಾವು ಕೇಳಿದ್ದಕ್ಕೆ ಅವ್ನು ಕೊಟ್ಟರು. ಜಬರ್ದಸ್ತಿ ತಗೊಂಡ್ರೆ ಅಂದರೆ ಕಳ್ಳತನ ಮಾಡಿ ತಗೊಂಡ್ರೆ ಅದಕ್ಕೇನಂತಾರೆ? ಎಳ್ಕೊಂಡು ತಗೊಂಡಾಗ ಅದು ರಕ್ತದ ಸಮಾನ. ಅದರಿಂದ ನಮಗೂ ಸುಖ ಇಲ್ಲ, ಯಾರಿಂದ ತಗೊಂಡಿರ್ತೇವಲ್ಲ ಅವ್ರಿಗೂ ಕೂಡ ಸುಖ ಇಲ್ಲ. ರಕ್ತದ ಸಮಾನ. ರಕ್ತ ಯಾರ ಕೆಲಸಕ್ಕೂ ಬರೋದಿಲ್ಲ. ಸ್ವ ಇಚ್ಛೆಯಿಂದ ಬ್ಲಡ್ ಡೊನೇಷನ್ ಕೊಡ್ತಾರಲ್ಲ, ಬ್ಲಡ್ ಡೊನೇಷನ್ ಕೊಟ್ಟದ್ದು ಕೆಲಸಕ್ಕೆ ಬರ್ತದೆ. ಅವಶ್ಯಕತೆ ಇದ್ದವರಿಗೆ ನಮ್ಮ ಬ್ಲಡ್ಡು ಉಪಯೋಗ ಆಗುತ್ತೆ. ಬ್ಲಡ್ ಡೊನೇಷನ್ ಎಷ್ಟು ಜನ ಮಾಡ್ತೀರಿ? ನೀವು ಕೂಡ ಮಾಡಿರ್ಬೋದು. ಯಾರೆಲ್ಲ ರಕ್ತದಾನ ಮಾಡಿದರೆ ಕೈ ಎತ್ತರಿ. ಅಕ್ಕಂದ್ರು ಮಾಡಿದ್ದಾರೆ. ರೋಟ್ರಿ ಕ್ಲಬ್ನವರು, ಲಯನ್ಸ್ ಕ್ಲಬ್ನವರು ಎಲ್ಲರೂ ಈಗ ಕಣ್ಣಿನ ಡೊನೇಷನ್ನು ಮಾಡ್ತಾರೆ. ನನ್ನ ಸತ್ತ ಮೇಲೆ ಕಣ್ಣು ಕೊಡ್ರಿ, ಕಿಡ್ನಿ ಕೊಡ್ರಿ. ಬ್ರೈನ್ ಸತ್ತೋಗಿಬಿಟ್ಟಿತ್ತಂದರೆ ಸ್ವಲ್ಪ ಸಮಯದಲ್ಲಿ ಅಂಗಗಳನ್ನು ತೆಗೆದುಬಿಟ್ಟು ಬ್ರೈನ್ ಡೆಡ್ ಆಗಿರ್ತದೆ, ಅದು ಖತಮ್ ಅಂತ ಆವಾಗ ಹೇಳಿಬಿಟ್ಟಿರ್ತಾರೆ ಬ್ರೈನ್ ಡೆಡ್ ಆಗಿದೆ ಅಂತ. ಆವಾಗ ಎಲ್ಲ ವಸ್ತುಗಳನ್ನು ನೀವು ದಾನ ಮಾಡ್ಬೋದು. ಮೊದಲೇ ಬರೆದುಬಿಟ್ಟಿರ್ತಾರೆ ನನ್ನ ಅಂಗಗಳನ್ನು ಹಾಸ್ಪಿಟಲ್ಗೆ ಕೊಟ್ಬಿಡಿ ಅಂಥೇಳಿ. ಎಷ್ಟೋ ಜನ ಆ ಥರ ಬರೆದಿರ್ತಾರೆ. ಇದು ಒಂಥರ ದಾನ ಆಗಿದೆ. ಇದು ಕೊನೆಯವರೆಗಿನ ದಾನ. ಒಬ್ಬ ಸಹೋದರಿ ಹೇಳ್ತಾಯಿದ್ರು, ನನ್ನ ತಾಯಿ ಏನಾಗಿದ್ರಲ್ಲ ಇದನ್ನೇ ಹೇಳಿದ್ರು, ಚೆನ್ನೈಗೆ ಹೋಗಬೇಕು, ಮದ್ರೆಗೆ ಹೋಗಬೇಕಾಗಿದೆ, ಮದ್ರಾಸ್ ನೋಡಬೇಕು. ತನ್ನ ಜೀವನ ಕಾಲದಲ್ಲಿ ನೋಡಲಿಲ್ಲ, ಹೋಗ್ಲಿಕ್ಕಾಗಲಿಲ್ಲ. ತನ್ನ ಕಣ್ಣುಗಳನ್ನು ದಾನ ಮಾಡಿದ್ರು. ಅವರು ಕಣ್ಣುಗಳನ್ನು ದಾನ ಮಾಡೋದು ಬರೆದಿದ್ರು. ಶರೀರ ಬಿಟ್ಟ ಮೇಲೆ ಕಣ್ಣುಗಳನ್ನು ದಾನ ಮಾಡಿದರು. ಅವ್ರು ಎಲ್ಲಿಯವರಾಗಿದ್ದರು? ಅವರು ಅದೇನೋ ನೋಡಬೇಕಾಗಿತ್ತಲ್ಲ, ಅವ್ರು ಚೆನ್ನೈನ ತನ್ನ ಶರೀರದಲ್ಲಿ ನೋಡಲಿಲ್ಲ. ಅವರು ಏನು ಡೊನೇಟ್ ಮಾಡಿದ್ರಲ್ಲ,
ಯಾರೋ ಯಾರಿಗೆ ಕಣ್ಣು ಸಿಕ್ಕಿತ್ತಲ್ಲ ಅವ್ರು ನೋಡ್ಬೋದ್ರಲ್ವಾ, ನೋಡೋಕ್ಕೆ ಸಾಧ್ಯ ಇದೆ ಅಲ್ವಾ. ಈ ರೀತಿಯಾಗಿ ಅವರದು ಇಚ್ಛೆ ಪೂರ್ಣ ಆಯಿತು. ಡ್ರಾಮಾನುಸಾರವಾಗಿ ಏನೆಲ್ಲ ನಡೀತದಲ್ಲ ಅದರಲ್ಲಿ ಕಲ್ಯಾಣ ಇದೆ. ಅದರಲ್ಲಿ ಸ್ವಲ್ಪ ಪ್ರಾಪ್ತಿ ಇದ್ದೇ ಇರ್ತದೆ, ಒಂದಿಲ್ಲ ಒಂದು ಪ್ರಾಪ್ತಿ ಇದೆ. ಅದಕ್ಕೋಸ್ಕರ ಎಂದು ದುಃಖಿ ಆಗಬಾರ್ದು, ಅಶಾಂತರಾಗಬಾರ್ದು. ಕೊಡುವಂಥ ಭಾವನೆ ನಮ್ಮಲ್ಲಿದ್ದರೆ 1000 ಪಟ್ಟು ನಮಗೆ ಸಿಗ್ತದೆ. ಅದಕ್ಕೋಸ್ಕರ ಬಾಬುರು ಇದನ್ನೇ ಕಲಿಸಿದ್ದಾರೆ ನಮಗೆ. ನಮ್ಮ ಕೈ ಯಾವಾಗಿರಬೇಕು, ಕೊಡುವಂಥ ಆಶೀರ್ವಾದ ಕೊಡುವಂಥ ಕೈಯಾಗಿರಬೇಕು. ಇದರಿಂದ ಇನ್ನೂ ಜಾಸ್ತಿ ಸಿಗುತ್ತೆ ನಮಗೆ. ನಾವು ಕಂಜೂಸ್ ಆಗಿದ್ವಿ ಅಂತಂದರೆ, ಜಿಪುಣರಾಗಿದ್ದರೆ ಬಾಬುರು ಹೇಳ್ತಾರೆ ದೊಡ್ಡ ಹೃದಯ ಇಟ್ಕೊಳ್ಳಿ ಅಂತ ಬಾಬುರು ಹೇಳ್ತಾರೆ. ಸೆಂಟ್ರಿಗೆ ಹೋಗ್ತೀರಂದ್ರೆ ದೊಡ್ಡ ಹೃದಯ ಇಟ್ಕೊಳ್ರಿ. ದೊಡ್ಡ ಹೃದಯವನ್ನು ಇಟ್ಕೊಂಡಾಗ ಬಾಬಾ ತನ್ನಷ್ಟು ತಾನೇ ಕೊಡ್ತಾರೆ. ಚಿಕ್ಕ ಮನಸ್ಸಿತ್ತಂದರೆ ಸೇವೆನೂ ಚಿಕ್ಕದಾಗಿರ್ತದೆ. ದೊಡ್ಡ ಹೃದಯ ಇಟ್ಕೊಂಡ್ರೆ ದೊಡ್ಡ ಸೇವೆ ಆಗುತ್ತೆ. ಸೇವೆಗಾಗಿಯೂ ನಮ್ಮ ಮನಸ್ಸು ದೊಡ್ಡದಾಗಿರಬೇಕು. ಬರೀ ಬುದ್ಧಿ ಅಷ್ಟೇ ದೊಡ್ಡದಲ್ಲ, ಮತ್ತು ಏನೇ ಪ್ಲ್ಯಾನ್ ಮಾಡಿರಿ ಪ್ಲೇನ್ ಬುದ್ಧಿಯವರಾಗಿ ಮಾಡಿರಿ. ನಾನು ಕೊಡ್ತಾ ಇದ್ದೀನಿ ಇದೆಲ್ಲದರಿಂದ ಅಲ್ಲಿತ್ತು. ಆವಾಗ ಬಾಬುರ ಸೇವೆಯಲ್ಲಿ ಸಫಲತೆ ಸಿಗ್ತದೆ, ಯೋಗದಲ್ಲೂ ಸಫಲತೆ ಸಿಗ್ತದೆ, ನಮ್ಮ ಧಾರಣೆಯಲ್ಲಿ ಸಫಲತೆ ಸಿಗ್ತದೆ, ಜ್ಞಾನನ ಮನನ ಚಿಂತನೆ ನಡೀತಾ ಇರ್ತದೆ. ಖುಷಿಯ ಒಂದು ಟಾನಿಕ್ ಸದಾ ಸಿಗ್ತಾ ಇರ್ತದೆ. ಒಳ್ಳೆಯದು. ಓಂ ಶಾಂತಿ, ಓಂ ಶಾಂತಿ.